ಜೈ ಹಿಂದ್. ನೋಡ್ರಿ, ಆಲ್ರೆಡಿ ನಾನು ಹಲವಾರು ಕ್ಲಾಸಸ್ಗಳನ್ನ ಮಾಡಾಕಿದ್ದೀನಿ. ಆಮೇಲೆ ಲೈವ್ ಕ್ಲಾಸ್ ಅಲ್ಲಿ ಎಲ್ಲರ ಜೊತೆಗೆ ಇಂಟ್ರಾಕ್ಟ್ ಆಗ್ತಾ ಇದ್ದೀನಿ. ಆನ್ಲೈನ್ ಟೆಸ್ಟ್ ಗಳನ್ನ ಯಾರು ತಗೊಂತಾ ಇದಾರ, ಸೊ ಟೆಸ್ಟ್ ಬರೆಯೋರ ಜೊತೆಗೆ ಏನಪ್ಪಾ ಅಂತಂದ ಹೇಳಿದ್ರೆ ಡೈಲಿ 2 ಅವರ್ ನೈಟ್ ಟೈಮ್ GK ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ರೀಸನಿಂಗ್ ಕ್ವಶನ್ಸ್ ಗಳಾಗಿರ್ಬೋದು, ಡೈರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಏನ್ ಪ್ರಾಬ್ಲಮ್ ಆಗ್ತಿದೆ, ಸೊ ಎಲ್ಲಾನು ಡೀಟೇಲ್ ಆಗಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಯಾರಾದ್ರೂ ನೀವು ಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ಬೇಕಂತಂದ ಹೇಳಿದ್ರೆ 8496868637. ಸೊ ಟೋಟಲ್ ಆಗಿ 20 ಟೆಸ್ಟ್ ಗಳು ಇರ್ತಾವ. ನಿಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ 400 ರುಪೀಸ್ ಏನಪ್ಪಾ ಫೀಸ್ ಐತಾ. ಜಸ್ಟ್ ಒಂದು ಟೆಸ್ಟ್ ಗೆ 20 ರುಪೀಸ್ ಅಂದ್ರೆ ಟೋಟಲ್ ಆಗಿ 400 ರುಪೀಸ್ ಅಷ್ಟೇ ಫೀಸ್, ಏನ್ ಜಾಸ್ತಿ ಇಲ್ಲ. ಸೊ ಒಂದ್ಸರಿ ಎಂಜಾಯ್ ಮಾಡಕ್ ಹೋದ್ರೆ ಮುಗಿದು ಹೋಗುತ್ತೆ. ಸೊ ಅದೇ ಏನಪ್ಪಾ ಅಂತಂದ ಹೇಳಿದ್ರೆ ಪೇ ಮಾಡ್ಬಿಟ್ಟು ಫ್ರೀ ಆನ್ಲೈನ್ ಕ್ಲಾಸ್ ಹೇಳ್ತೀನಿ ನಾನು. ಅಲ್ಲಿರೋರ್ಗೆಲ್ಲ ಏನಂತಂದ ಹೇಳಿದ್ರೆ ಫ್ರೀ ಆಗಿ ಹೇಳ್ತೀನಿ. ಬಂದು ಡೈಲಿ 2 ಅವರ್ ಸುಮ್ನೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಕ್ಲಾಸಸ್ ಗಳನ್ನ ಅಟೆಂಡ್ ಆದ್ರಿ ಅಂತಂದ ಹೇಳಿದ್ರೆ ಅರ್ಥ ಆಗತ್ತೆ. ಆಮೇಲೆ ಎಕ್ಸಾಮ್ಸ್ ಅಲ್ಲಿ ಎಷ್ಟೋ ಹೆಲ್ಪ್ ಆಗುತ್ತೆ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಆಲ್ರೆಡಿ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ನೀವು ಒಂದು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ್ದೆ. ಸೊ ಯಾರು ನೋಡಿಲ್ಲ ಅವ್ರು ಕಂಪ್ಲೀಟ್ ಆಗಿ ಆ ವಿಡಿಯೋವನ್ನ ನೋಡ್ರಿ. ಸ್ವಲ್ಪ ಏನಪ್ಪಾ ಅಂತಂದ ಹೇಳಿದ್ರೆ ಯಾಕಪ್ಪ ಅಂತಂದ ಹೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ರಿ ಅದ್ರೊಳಗೆ. ಹಂಗಂದ್ರೆ ಏನು, ಅದ್ಮೇಲೆ ಅದ್ರಲ್ಲಿ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀವಿ, PTR/100 ಅಂತಂದ ಹೇಳಿ. ಪಿ ಅಂತಂದ ಹೇಳಿದ್ರೆ ಪ್ರಿನ್ಸಿಪಲ್, ಅಸಲು ಅಂತಂದ ಹೇಳ್ತೀವಿ. ಅಂದ್ರೆ ನಾವು ಏನ್ ಲೋನ್ ತಗೊಂಡ್ ಬಂದಿರ್ತೀವಿ ಅಥವಾ ಸೊ ಏನೋ ಒಂದ್ ಆಗಿರುತ್ತಲ್ಲ, ಸೊ ಅದು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಟಿ ಅಂತಂದ ಹೇಳಿದ್ರೆ ಟೈಮು. ಟಿ ಅಂತಂದ ಹೇಳಿದ್ರೆ ಟೈಮ್ ಅಂತಂದ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಆರ್ ಅಂತಂದ ಹೇಳಿದ್ರೆ ರೇಟು. ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಕನ್ನಡದಲ್ಲಿ ಬಡ್ಡಿ ದರ ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ಯಾವ್ದಾದ್ರು ಒಂದು ಕೊಟ್ಟಿರಂಗಿಲ್ಲ, ಅದನ್ನ ಏನ್ ಮಾಡ್ತಾಪ ಅಂತಂದ ಹೇಳಿ ನಮ್ ಕ್ವಶನ್ಸ್ ಕೇಳ್ತಾನ. ಸೊ ಇಷ್ಟು ಪಾಯಿಂಟ್ಸ್ ಗಳು ನಿಮ್ಗೆ ಇಲ್ಲೆಲ್ಲ ಅರ್ಥ ಆಗಿದೆ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತಾ, ನಾವು ಇವಾಗ ಸಾಲ್ವ್ ಮಾಡ್ತಾ ಇರೋದು ಅದ್ಯಾವ್ದಪ್ಪ ಅಂತಂದ ಹೇಳಿದ್ರೆ ಕಂಪೌಂಡ್ ಇಂಟ್ರೆಸ್ಟ್. ಕಂಪೌಂಡ್ ಇಂಟ್ರೆಸ್ಟ್ ಅಂತಂದ ಹೇಳಿ CI ಅಂತಂದ ಹೇಳ್ತೀವಿ. ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಇಲ್ಲಿ ಏನಾಗತ್ತೆ ಅಂತ ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ವರ್ಷಕ್ಕೆ ಏನಂತಂದ ಹೇಳಿದ್ರೆ ಇಷ್ಟು ಇಂಟ್ರೆಸ್ಟ್ ಬರುತ್ತಾ, ಬಡ್ಡಿ ಬರುತ್ತಾ ಅಂತಂದ ಹೇಳ್ತೀವಿ. ಬಟ್ ಅದ್ರ ಇಲ್ಲಿ ಏನಂತಂದ ಹೇಳಿದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಅಂತ ಚಕ್ರ ಬಡ್ಡಿ ಅಂತ ಹೇಳ್ತೀವಿ, ಗೊತ್ತಾ. ಈಗ 100 ರೂಪಾಯಿ ಐತೆ. ಸೊ ಅದಾದ ನಂತರ ಇದಕ್ಕೆ ಬಡ್ಡಿ ಎಷ್ಟಾಗೈತಿ, ತಿಂಗಳಿಗೆ 20 ರೂಪಾಯಿ ಐತೆ ಅಂತ ಹೇಳ್ಕೊಡ್ರಿ. ಸೊ ಇದನ್ನ ಟೋಟಲ್ ಆಗಿ 120 ರೂಪಾಯಿ ಆಯ್ತು. ಸೊ ಇದಕ್ ಮತ್ ಬಡ್ಡಿ. ಸೊ ಬಡ್ಡಿಗೆ ಬಡ್ಡಿ ಅಂತಂದ್ ಹೇಳ್ತೀವಲ್ಲ, ಸೊ ಅದೇನಪ್ಪಾ ಅಂತಂದ ಹೇಳಿದ್ರೆ ಚಕ್ರ ಬಡ್ಡಿ ಅಂತ ಹೇಳ್ತೀವಿ ನೋಡ್ರಿ. ಸೊ ಕೆಲವು ಜನ ಏನಂತಂದ ಹೇಳಿ ಚಕ್ರ ಬಡ್ಡಿ ಆಡ್ತಿರ್ತಾರ. ಮನ್ಯಾಗ ಹಳ್ಳಿ ಕಡೆ ಎಲ್ಲ ಗೊತ್ತಿರತ್ತ. ಸೊ ಅದನ್ನ ನಾವು ಕಂಡುಹಿಡೋದು. ಇದಕ್ಕೇನಪ್ಪಾ ಅಂತಂದ ಹೇಳಿದ್ರೆ ಫಾರ್ಮುಲಾ. ಸೊ ಇನ್ನೊಂದು ಬೇರೆ ಐತೆ ಫಾರ್ಮುಲಾ, ನನ್ಗೆ ಅದ್ ಬೇಡ. ಬಟ್ ಆದ್ರೆ ಇದನ್ನ ನೆನ್ಪಿಟ್ಕೊಡ್ರಿ, P ಇಂಟು 1+R/100 raised to N into T minus P. ಇದೇನಪ್ಪಾ ಅಂತಂದ ಹೇಳಿದ್ರೆ ಕಂಪೌಂಡ್ ಇಂಟ್ರೆಸ್ಟ್. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಫಾರ್ಮುಲಾ. ಸೊ ಇದನ್ನ ಯಾಕೆ ತಗೊಂಡ್ವಿ ಅಂತಂದ ಹೇಳಿದ್ರೆ ಇದ್ ನೋಡ್ರಿ, CI ಅಂತಂದ ಹೇಳಿದ್ರೆ ಕಂಪೌಂಡ್ ಇಂಟ್ರೆಸ್ಟ್. ಸೊ ಅದಾದ ನಂತರ ನೆಕ್ಸ್ಟ್ P ಅಂತಂದ ಹೇಳಿದ್ರೆ ಪ್ರಿನ್ಸಿಪಲ್, ಅಸಲು ಅಂತಂದ ಹೇಳ್ತೀವಿ, ಅಸಲು. ಸೊ ಅದಾದ ನಂತರ 1+ ಇದ್ ಬಿಡ್ರಿ. ಅದಾದ ನಂತರ R ಅಂತಂದ ಹೇಳಿದ್ರೆ ಬಡ್ಡಿ ದರ. R ಅಂತಂದ ಹೇಳಿದ್ರೆ ಬಡ್ಡಿ ದರ ಆಯ್ತು. ಇಲ್ಲಿ N ಅಂತಂದ ಐತಲ್ಲ, ಅವ್ರು ಏನ್ ಕೊಡ್ತಾರ ಅಂತಂದ ಹೇಳಿದ್ರೆ ಇವಾಗ ಕಂಪೌಂಡ್ಲಿ ಇನ್ಕ್ರೀಸ್ ಅಂದ್ರೆ ಕಂಪೌಂಡ್ಲಿ ಏನಂತಂದ ಹೇಳಿದ್ರೆ ಇನ್ಕ್ರೀಸಿಂಗ್ ಬೈ ಇಯರ್. ಅಂದ್ರೆ ಇವಾಗ ಹೆಂಗಪ್ಪ ಅಂತಂದ ಹೇಳಿದ್ರೆ ಸಿಂಪಲ್ ಆಗಿ ನೋಡ್ರಿ, ಚಕ್ರ ಬಡ್ಡಿ ಅಂತ ಬಂದಾಗ 6 ತಿಂಗಳಿಗೊಂದ್ಸಾರಿ ಡೆವಲಪ್ ಆಗತ್ತ, ಅಥವಾ ವರ್ಷಕ್ಕೆ ಏನಂತಂದ ಹೇಳಿದ್ರೆ ಚಕ್ರ ಬಡ್ಡಿಯಾಗಿ ಇನ್ಕ್ರೀಸ್ ಆಗತ್ತ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕೊಟ್ಬಿಡ್ತಾರ. ಸೊ ಅದಕ್ಕೋಸ್ಕರ ಏನಂತಂದ ಹೇಳಿದ್ರೆ ನಮ್ಗ ತುಂಬಾ ಇಂಪಾರ್ಟೆಂಟ್ ಆಗತ್ತ ಎನ್. ಸೊ ಇಯರ್ಲಿ ಒಂದ್ಸಾರಿ ಅಂತ ಕೊಟ್ರು ಅಂತಂದ ಹೇಳಿದ್ರೆ ಎನ್ ಇದ್ದಲ್ಲಿ 1 ಅಂತ ಬರ್ಕೊಂತೀವಿ. ಇಯರ್ಲಿ 2 ಸಾರಿ ಅಂತ ಕೊಟ್ರು ಅಂತಂದ ಹೇಳಿದ್ರೆ ಎನ್ ಅನ್ನ 2 ಅಂತಂದ್ ಬರ್ಕೊಂತೀವಿ. ಬಟ್ ಅದ್ರ ಆಲ್ಮೋಸ್ಟ್ 1 ಅಂತಂದ್ ಬರ್ಕೊಂತೀವಿ. ಅದ್ ಹೆಂಗ್ ಕೊಟ್ಟಿರ್ತಾರ ನಾವು ಡಿಸ್ಕಷನ್ ಮಾಡೋಣ. ಅದಾದ ನಂತರ ಟಿ ಅಂತಂದ ಹೇಳಿದ್ರೆ ಟೈಮ್ ಅಂತಂದ ಹೇಳ್ತೀವಿ. ಟಿ ಅಂತಂದ ಹೇಳಿದ್ರೆ ಟೈಮ್, ಎಷ್ಟು ವರ್ಷದವರೆಗೂ ಏನಂತಂದ ಹೇಳಿದ್ರೆ ಬಡ್ಡಿ ಇದು ಅಂತಂದ ಹೇಳಿ. ಮತ್ತೆ ಪಿ ಅಂತಂದ ಹೇಳಿದ್ರೆ ಇದೇನಪ್ಪಾ ಅಂತಂದ ಹೇಳಿದ್ರೆ ಅಸಲು ಅಂತಂದ ಹೇಳಿ. ಇದನ್ನ ಯೂಸ್ ಮಾಡ್ಕೊಂಡು ನಾವ್ ಇವಾಗ ಏನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಒಂದೊಂದು ಕ್ವಶನ್ಗೆ ಮೇ ಬಿ 5 ನಿಮಿಷ ಅಥವಾ 6 ನಿಮಿಷ ತಗೋಬಹುದು, ಅಥವಾ 10 ನಿಮಿಷ ತಗೋಬಹುದು. ಯಾಕಂದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಸಕ್. ಬಟ್ ಅದ್ರ ಕ್ವಶನ್ ಓದಿದ್ದಂತ್ರ ನೀವೇನಂತಂದ ಹೇಳಿದ್ರೆ 1 ನಿಮಿಷ ಒಳಗಡೆನೆ ಏನಂತಂದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ 1 ನಿಮಿಷದ ಒಳಗಡೆ ಏನಂದ್ರ ನೀವೇನ್ ಮಾಡ್ತೀರಿ, ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ತೀರಿ. ಎಸ್, ಇಲ್ಲಿ ನೋಡ್ರಿ ಕ್ವಶನ್ ಏನೈತಿ ನೋಡ್ರಿ. ಸೊ ಒಂದು ನಿರ್ದಿಷ್ಟ ಮೊತ್ತವು ಪ್ರತಿ ವ್ಯಕ್ತಿಗೆ ಏನಂತಂದ ಹೇಳಿದ್ರೆ 7% ದರದಲ್ಲಿ, ಸೊ 4016.25 ಸರಳ ಬಡ್ಡಿಯನ್ನ ಪಡೆಯುತ್ತದೆ. ಎಷ್ಟು ವರ್ಷದಲ್ಲಿ? 5 ವರ್ಷಗಳಲ್ಲಿ. ಹಾಗಾದ್ರೆ ಆ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳಿದಾರ. ಏನ್ ಕೇಳಿದಾರ? ಆ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳಿದಾರ.
ಈಗ ನೋಡ್ರಿ ಒಂದು ಮೊತ್ತ ಐತೆ, ಅದೇನಪ್ಪಾ ಅಂತಂದ ಹೇಳಿದ್ರೆ 4,016.25 ಸರಳ ಬಡ್ಡಿಯನ್ನ ಪಡೆಯುತ್ತದೆ 5 ವರ್ಷಗಳಲ್ಲಿ. ಹಾಗಾದ್ರೆ ಅದ್ರದ್ದು ಟೋಟಲ್ ಮೊತ್ತ ಎಷ್ಟು ಅಂತಂದೇಳಿ ಈಗ ನಾವು ಬರ್ಕೊಂಡು ನೋಡ್ರಿ ಏನೇನಾಗತ್ತ. ಸೊ ಇಲ್ಲಿ ನೋಡ್ರಿ ಸಿಂಪಲ್ ಆಗಿ, ಸೊ ಅದು ಇಂಗ್ಲಿಷ್ ಅಲ್ಲಿ ಹೋಗ್ಬಿಡುತ್ತೆ, ನೀವು ಕನ್ನಡದಲ್ಲಿ ನೋಡ್ಕೊಬೇಕು. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಒಂದು ಮೊತ್ತ ಐತೆ. ಸೊ ಒಂದು ಮೊತ್ತ ಐತೆ, ಆ ಮೊತ್ತಕ್ಕೇನಪ್ಪಾ ಅಂತಂದ ಹೇಳಿದ್ರೆ ಸರಳ ಬಡ್ಡಿ. ಸರಳ ಬಡ್ಡಿ ನಾನು ಆಲ್ರೆಡಿ ಕ್ಲಾಸ್ ಹೇಳಿದೀನಿ, ಇವಾಗ ಲಾಸ್ಟ್ ಪ್ರಾಬ್ಲಮ್ ಇನ್ ತಗೊಂತಾ ಇದೀನಿ. ಸರಳ ಬಡ್ಡಿ ಒಳಗಡೆ ಸರಳ ಬಡ್ಡಿ ಎಷ್ಟಪ್ಪ, ಇದು ಕ್ವಶನ್ ಪೇಪರ್ ಅಲ್ಲಿ ಇರೋದು 2023 ಕ್ವಶನ್ ಪೇಪರ್ ಅಲ್ಲಿ ಇದು. ಸರಳ ಬಡ್ಡಿ ಎಷ್ಟಾಗಿತ್ತಪ್ಪ ಅಂತಂದ ಹೇಳಿದ್ರೆ SI ಅಂತಂದ್ ಹೇಳ್ತೀವಲ್ಲ 4,016.25 ಐತಿ. ಇಷ್ಟು ಬಂದೈತೆ. ಎಷ್ಟು ವರ್ಷದಲ್ಲಿ? ಟೈಮ್ ಎಷ್ಟೈತೆ? 5 ವರ್ಷದಲ್ಲಿ. ಟೈಮ್ ಎಷ್ಟೈತೆ? 5 ವರ್ಷದಲ್ಲಿ. ಅಂದ್ರೆ ಮೊತ್ತವನ್ನ ಕಂಡುಹಿಡಿಬೇಕು. ಅಂದ್ರೆ A ಕಂಡುಹಿಡಿಬೇಕು. ಇಲ್ಲಿ ನಾವು ಏನ್ ಕಂಡುಹಿಡಿಬೇಕು? ಮೊತ್ತವನ್ನ ಕಂಡುಹಿಡಿಬೇಕು. ಸೊ ಇಲ್ಲ ಅಂತಂದ ಹೇಳಿದ್ರೆ ಮೊದಲು P ಕಂಡುಹಿಡ್ಕೊಳ್ರಿ. ಯಾವ್ದು ಕಂಡುಹಿಡ್ಕೊಂತೀರಿ ಮೊದಲು ಹಿಡ್ಕೊಳ್ರಿ, ಅದಾದ ನಂತರ ನೆಕ್ಸ್ಟ್ ನೋಡೋಣ ನಾವು. ಸೊ ಇಲ್ಲಿ ಬಡ್ಡಿ ದರ ಎಷ್ಟು ಕೊಟ್ಟಿದಾನ ನೋಡ್ರಿ, R ಎಷ್ಟು ಕೊಟ್ಟಿದಾನ? 7% ಕೊಟ್ಟಿದಾನ. ಇಷ್ಟ ಆಯ್ತಾ? ಸರಳ ಬಡ್ಡಿ ಫಾರ್ಮುಲಾ ಏನೈತಿ? SI ಈಕ್ವಲ್ ಟು ಎಷ್ಟೈತಿ ನೋಡ್ರಿ. SI ಈಕ್ವಲ್ ಟು ಎಷ್ಟೈತಿ? ಫಾರ್ಮುಲಾ ಏನು? SI ಈಕ್ವಲ್ ಟು P ಇಂಟು T ಇಂಟು R ಡಿವೈಡೆಡ್ ಬೈ 100 ಅಂತಂದೈತಿ. ಸೊ P ವ್ಯಾಲ್ಯೂ ಎಷ್ಟೈತಿ ಸರ್? ನಮಗ್ ಗೊತ್ತಿಲ್ರಿ. ಸೊ ಇಲ್ಲಿ ಕೆಳಗಡೆ ಬರ್ಕೋತೀನಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ SI ವ್ಯಾಲ್ಯೂ ಎಷ್ಟೈತ್ರಿ? ಸಿಂಪಲ್ ಇಂಟ್ರೆಸ್ಟ್ ಇಷ್ಟು ಬಂದೈತ್ರಿ, 4,016.25 ಬಂದೈತ್ರಿ. ಸರ್ P ವ್ಯಾಲ್ಯೂ ನನಗೆ ಗೊತ್ತಿಲ್ರಿ. ಅದಾದ ನಂತರ ಟೈಮ್ ಎಷ್ಟೈತ್ರಿ? 5 ವರ್ಷ ರೀ. ಅದಾದ ನಂತರ ಬಡ್ಡಿ ದರ R ಎಷ್ಟೈತ್ರಿ? 7% ರೀ ಇಂಟು 100 ರೀ. ಸೊ ಇವಾಗ ನಾವ್ ಏನ್ ಕಂಡುಹಿಡಬೇಕು? P ಈಕ್ವಲ್ ಟು P ನನ್ ಕಂಡುಹಿಡಬೇಕು. ಉಳಿದೆಲ್ಲ ಈ ಕಡೆ ಹೋಗುತ್ತೆ, ಇದು ಈ ಕಡೆ ಹೋಗುತ್ತೆ ಮೇಲ್ಗಡೆ. ಸೊ 4,016.25 ಸೊ ಇಂಟು ಏನಂತಂದ್ ಹೇಳಿದ್ರೆ 100 ಆಗತ್ತ. ಅದಾದ ನಂತರ ಡಿವೈಡೆಡ್ ಬೈ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ 5 ಇಂಟು 7 ಆಗತ್ತ. 5 ಇಂಟು 7 ಆಗತ್ತ. ಸೊ ಇವಾಗ ಏನ್ ನಾವು ಮಾಡ್ಕೊಬೇಕು? ಸಾಲ್ವ್ ಮಾಡ್ತಾ ಹೋಗ್ಬೇಕು. ಈಗ ಮಾಡ್ರಿ ನೋಡೋಣ. ಸಾಲ್ವ್ ಮಾಡ್ರಿ ಎಷ್ಟಾಗತ್ತ ನೋಡ್ರಿ ಸಾಲ್ವ್ ಮಾಡಿದಾಗ. ಸೊ ಇದನ್ನ ಎರಡು ಇದು ಮಾಡ್ಬಿಡ್ರಿ, ಇಂಟು ಮಾಡ್ಬಿಡ್ರಿ. ಸೊ ಇದೇನಾಗತ್ತ ಅಂತಂದ ಹೇಳಿದ್ರೆ ಇದು ಎರಡು ಡೆಸಿಮಲ್ ಪಾಯಿಂಟ್ ಏನ ಬಿಂದು ಏನ್ ಕೊಟ್ಟಿದಾನಲ್ಲ, ಇದೇನಾಗತ್ತಂತಂದ ಹೇಳಿದ್ರೆ ಇಂಟು 100 ಮಾಡಿದ್ರಿ ಅಂತಂದ ಹೇಳಿದ್ರೆ ಹೋಗ್ಬಿಡತ್ತ. ಸೊ ಇದೇನಂತಂದ ಹೇಳಿದ್ರೆ ಇಷ್ಟ ಆಗತ್ತ ಟೋಟಲ್ ಅಮೌಂಟ್ ಇಂಟು 5 ಇಂಟು 7. ಸೊ ಇವಾಗ ನೀವು ಏನ್ ಮಾಡ್ಕೋಬೇಕು? ಸಿಂಪಲ್ ಆಗಿ ಬಾಳ ತ್ರಾಸ್ ತೊಗೊಳಕ್ ಹೋಗ್ಬೇಡ್ರಿ. ಮೊದ್ಲು ಏನಂತಂದ ಹೇಳಿದ್ರೆ 5ರಿಂದ ಹೋಗುತ್ತೆ ನೋಡ್ರಿ. 5 ಎಂಟ್ಲೆ 40. ಸೊ ಅದಾದ ನಂತರ 0. ಇಲ್ಲ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಮಾಡೋರಿದ್ರು ಮಾಡ್ಬೋದು ನೀವು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 5 3ಲೆ 15, 12 ಉಳಿತು. ಸೊ 5 2ಲೆ 10. ಸೊ 12 2 ಅಂತಂದ ಹೇಳಿದ್ರೆ 25 ಆಯ್ತು. 5 5ಲೆ 25. ಅದಾದ ನಂತರ ಇಲ್ಲಿ ಏನ್ ಉಳಿತು? ಒಂದೇ 7 ಅಂದ ಉಳಿತು. 7 ಇಂದ ಡಿವೈಡ್ ಮಾಡ್ರಿ. 7 ಇಂದ ಡಿವೈಡ್ ಮಾಡ್ರಿ. 7 1ಲೆ 1, 7 1ಲೆ 7, 10 ಉಳಿತು. 7 1ಲೆ 7, ಇಲ್ಲಿ 3 ಉಳಿತು. 10 33 ಆಗತ್ತ. ಸೊ 7 4ಲೆ 28, 7 4ಲೆ 28. ಸೊ 33 28 ಎಷ್ಟಾಗತ್ತ? ಕಳೆದ್ರೆ ನೋಡ್ರಿ 33 28 ಎಷ್ಟಾಗತ್ತ? 33 28 5 ಆಗತ್ತ, 55. ಸೊ 7 8ಲೆ 56 ಆಗತ್ತ, ಬರಂಗಿಲ್ಲ. ಸೊ ಹಂಗಂದ್ರ ಇದು ಎಷ್ಟಾಗತ್ತ? 7 7ಲೆ 49, 7 7ಲೆ 49, 52ರಾಗ 49 ಹೋದ್ರೆ ಎಷ್ಟಾಗತ್ತ? 35. ಸೊ ಅಂದ್ರೆ 7 5ಲೆ 35 ಅಂದ್ರೆ 11,475 ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ನಮ್ದು ಇಲ್ಲಿ ಅಸಲು ಬರುತ್ತ. ಇಷ್ಟು ಮೊತ್ತಕ್ಕೆ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗ ಸೊ ಬಡ್ಡಿ ಎಷ್ಟು ಬರುತ್ತ? 4,016.25 ಬರುತ್ತ. ಸೊ ಈ ಪಾಯಿಂಟ್ ನ ನೀವೇನಂತಂದ ಹೇಳಿದ್ರೆ ನೆನ್ಪಿಡ್ಕೊಬೇಕು. ಸೊ ಇದನ್ನ ಹೆಂಗ್ ಡಿವೈಡ್ ಮಾಡಿದೆ ಅಂತಂದ ಹೇಳಿದ್ರೆ ಈ ತರ ಬರ್ಕೊಡ್ರು. 4,016 ಇಲ್ಲ ಇಷ್ಟು ಇಂಟು 100 ಮಾಡಿದೇವಲ್ಲ. ಸೊ ಡಿವೈಡೆಡ್ ಬೈ 5 ಮಾಡ್ಕೊಡ್ರಿ. ಆಮೇಲೆ ಉಳಿದದ್ದು ಇದಕ್ಕೂ ಏನಂತಂದ ಹೇಳಿದ್ರೆ ಈ ರೀತಿ ಡಿವೈಡ್ ಮಾಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತಪ್ಪ ಅಂತಂದ ಹೇಳಿದ್ರ, ಸೊ ಒಂದು ಎಕ್ಸ್ ಅನ್ನೋ ಒಂದು ಮೊತ್ತ ಐತ 3 ವರ್ಷಗಳ ಹಿಂದೆ. 3 ವರ್ಷಗಳ ಹಿಂದೆ ಏನಪ್ಪಾ ಅಂತಂದ ಹೇಳಿದ್ರೆ ಎಕ್ಸ್ ಅಂತಂದೈತ, ಎಕ್ಸ್ ರುಪೀಸ್ ಅಂತ ಇದಾವ. ಸೊ ಅದಾದ ನಂತರ ವರ್ಷಕ್ಕೆ 5% ಚಕ್ರ ಬಡ್ಡಿ ದರದಲ್ಲಿ ನೋಡ್ರಿ ಕಂಪೌಂಡ್ ಇಂಟ್ರೆಸ್ಟ್ ಬಂತು. ಸೊ 5% ಚಕ್ರ ಬಡ್ಡಿ ದರದಲ್ಲಿ ಸಾಲ ಪಡಿತಾರ. ಸೊ ಅಲ್ಲಿ ಏನಂತಂದ ಹೇಳಿದ್ರೆ ಬಡ್ಡಿ ವಾರ್ಷಿಕವಾಗಿ ಹೆಚ್ಚಾಗ್ತಾ ಹೋಗುತ್ತೆ, ಕಂಟಿನ್ಯೂಸ್ ಆಗಿ ವಾರ್ಷಿಕವಾಗಿ. ಅಂದ್ರೆ ಎನ್ ವ್ಯಾಲ್ಯೂ ಎಷ್ಟಾಯ್ತು? 1 ಆಯ್ತು.
ಎನ್ ವ್ಯಾಲ್ಯೂ ಒಂದಾಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ಎರವಲು ಏನ್ ಪಡೆದಿರ್ತಾರ ಅದು ಟೋಟಲ್ ಮೌಲ್ಯ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 18,522. ಅಂದ್ರೆ ನೀವು ಎಷ್ಟು ತಗೊಂಡ್ ಬಂದಿರ್ತೀರಿ ಎಕ್ಸ್ ಪ್ಲಸ್ ಕಂಪೌಂಡ್ ಇಂಟ್ರೆಸ್ಟ್ ಎರಡೂ ಸೇರ್ಬಿಟ್ಟು ವ್ಯಾಲ್ಯೂ ಎಷ್ಟು ಕೊಟ್ಟಿದಾನ 18,522 ಕೊಟ್ಟಿದಾನ. ಹಂಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು, ನೀವು ಮೊದಲು ಅವ್ರ ಹತ್ರ ಎಷ್ಟು ಸಾಲ ತಗೊಂಡ್ಬಂದ್ರಿ ಅಂತ ಕ್ವಶನ್ ಕೇಳಿದಾನ. ಇದು ಎಲ್ರಿಗೂ ಅರ್ಥ ಆಯ್ತಾ? ಎಸ್, ಯಾಕಂದ್ರೆ ಕ್ವಶನ್ ಸ್ವಲ್ಪ ಹೋಗುತ್ತಪ್ಪ. ಹಾ ಎಸ್, ಇವಾಗ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ನಾವ ಸಾಲ್ವ್ ಮಾಡ್ಕೊಂಡ್ ತಗೋಣ. ಇಲ್ಲಿ ನೋಡ್ರಿ, ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ ಮೊತ್ತವನ್ನ ತಗೊಂಡ್ ಬಂದ್ರಿ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ. ನೆಕ್ಸ್ಟ್ ಏನ್ ಮಾಡ್ತಾರ, ಕಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿ ದರದಲ್ಲಿ ತಗೊಂಡ್ಬರ್ತಾರ. ಎಷ್ಟು ಪರ್ಸೆಂಟೇಜ್ ಅಲ್ಲಿ? 6. ಸೊ ಇದೇನಾಯ್ತು ಅಂತಂದ್ ಹೇಳಿದ್ರೆ 6 ವ್ಯಾಲ್ಯೂ ಆಯ್ತು, 5%. ಸೊ ಅದಾದ ನಂತರ ನಮ್ಗೆ ಪಿ ವ್ಯಾಲ್ಯೂ ಎಷ್ಟೈತಿ? ಎಕ್ಸ್ ಅಂತಂದೈತಿ, ನನಗೆ ಗೊತ್ತಿಲ್ಲ. ನಾವು ತಗೊಂಡ್ಬಂದಿದ್ದು ಎಕ್ಸ್ ವ್ಯಾಲ್ಯೂ ತಗೊಂಡ್ಬಂದ್ವಿ. ಅದಾದ ನಂತರ ಎಷ್ಟು ವರ್ಷ ತಗೊಂಡ್ ಬಂದಾರ? 3 ವರ್ಷ ತಗೊಂಡ್ಬಂದಾರ. ಸೊ ಇಲ್ಲಿ ಟೈಮ್ ಎಷ್ಟಾಯ್ತು? 3 ವರ್ಷ ಆಯ್ತು. ಅದಾದ ನಂತರ ನೆಕ್ಸ್ಟ್ ವೇರ್ ಇಂಟ್ರೆಸ್ಟ್ ಕಂಪೌಂಡಿಂಗ್ ಎನ್ಯುವಲಿ, ಅಂದ್ರೆ ಕಂಪೌಂಡಿಂಗ್ ಚಕ್ರ ಬಡ್ಡಿ ಏನಾಗತ್ತ ಅಂತಂದ್ ಹೇಳಿದ್ರೆ ವರ್ಷಕ್ಕೊಮ್ಮೆ ಹೆಚ್ಚಾಗತ್ತ. ಅಂದ್ರೆ ಎನ್ ಈಕ್ವಲ್ ಟು ಎಷ್ಟಾಯ್ತು? 1 ಅಂತಂದಾಯ್ತು. ಸೊ ಅದಾದ ನಂತರ ಇಫ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ, ಸೊ ಟೋಟಲ್ ಎಲ್ಲಾ ಸೇರ್ಬಿಟ್ಟು ಅಂದ್ರ ಮೊತ್ತ ಅಂತಂದ್ ಹೇಳ್ತೀವಿ, ಎ ಅಂತಂದ್ ಹೇಳ್ತೀವಿ. ಮೊತ್ತ, ಟೋಟಲ್ ಮೊತ್ತ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 18,522. ಇದು ಯಾವ್ದನ್ನ ಹೊಂದೈತಿ? ಸೊ ನಾವ್ ಏನ್ ತಗೊಂಬಂದೇವಲ್ಲ ಆ ವ್ಯಾಲ್ಯೂ ಪಿ ಅಸಲು. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಪೌಂಡ್ ಇಂಟ್ರೆಸ್ಟ್, ಎರಡನ್ನೂ ಕೂಡ ಏನಂತಂದ್ ಹೇಳಿದ್ರೆ ಹೊಂದೈತ. ನಾವು ಎ ವ್ಯಾಲ್ಯೂ ಈ ತರ ಬರ್ಕೊಂತೀವಿ ಮೊತ್ತವನ್ನ ಕಂಡುಹಿಡಿಯೋಕೆ. ಸೊ ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಸಿ ಐ ತೆಗೆದ್ಬಿಟ್ಟು ಎಸ್ ಐ ಅಂತಂದ್ ಹಾಕ್ತಿದ್ವಿ. ಇವಾಗ ನಮಗೆ ಏನ್ ಕೊಟ್ಟಿದಾನ? ಎ ಕೊಟ್ಟಿದಾನ, ಅದಾದ ನಂತರ ಪಿ ಕೇಳಿದಾನ, ಅದಾದ ನಂತರ ಸಿ ಐ ಅಂತಂದ್ ಕೊಟ್ಟಿಲ್ಲ, ಎರಡು ಸೇರ್ಬಿಟ್ಟು ಒಂದ ಸರಿ ಕೊಟ್ಟಿದಾನ. ಈಗ ನಮ್ದು ಫಾರ್ಮುಲಾ ಏನೈತಿ? ಸಿ ಐ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ರೇಸ್ ಟು ಎನ್ ಇಂಟು ಟಿ ಮೈನಸ್ ಪಿ ಅಂತಂದೈತೆ. ಏನಂತಂದೈತೆ? ಮೈನಸ್ ಪಿ ಅಂತಂದೈತೆ. ಬಟ್ ಆದ್ರೆ ನಮ್ಗೆ ಇಲ್ಲಿ ಏನೈತಿ? ನಮ್ಗೆ ಇಲ್ಲಿ ಏನ್ ಕೊಟ್ಟಿದಾರ? ಎ ವ್ಯಾಲ್ಯೂ ಕೊಟ್ಟಿದಾನ. ಇಲ್ಲಿ ಇದು ಫಾರ್ಮುಲಾ ಇದು ನಮ್ಮದು, ಇದು ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಇದು ನಮ್ ಫಾರ್ಮುಲಾ. ಇದು ಮೈನಸ್ ಪಿ ನ ಆ ಕಡೆ ಕಳಿಸಿದ್ರೆ ಏನಾಗುತ್ತ? ಪಿ ಪ್ಲಸ್ ಸಿ ಐ ಆಗತ್ತಾ ಇಂಟು ಏನಂತಂದ್ ಹೇಳಿದ್ರೆ ಪಿ ಪ್ಲಸ್ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ರೇಸ್ ಟು ಎನ್ ಇಂಟು ಟಿ. ಸೊ ನಮ್ಗೆ ಇದು ವ್ಯಾಲ್ಯೂ ಕೊಟ್ಟಿದ್ದಾನ. ಅದಕ್ಕೆ ನಾನು ಏನಂತಂದ್ ಹೇಳಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಸೊ ಎ ಕೊಡ್ಲಿಲ್ಲ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಬರ್ಕೊಳ್ಳೋದು. ಎ ಕೊಟ್ಟ ಅಂತಂದ್ ಹೇಳಿದ್ರೆ ಸೊ ಮೈನಸ್ ಪಿ ಇದ್ದ ಆ ಕಡೆ ಕಳಿಸಿದ್ರೆ ಅಂತಂದ್ ಹೇಳಿದ್ರೆ ಇದು ಟೋಟಲ್ ಆಗಿ ಎ ಆಗತ್ತ. ಅವಾಗ ಎ ವ್ಯಾಲ್ಯೂ ಬರ್ಕೊಡ್ರಿ. ಎಷ್ಟು? 18,522 ಈಕ್ವಲ್ ಟು ಪಿ ವ್ಯಾಲ್ಯೂ ಎಷ್ಟೈತಿ? ಎಕ್ಸ್ ಅಂತಂದೈತಿ. 1 ಪ್ಲಸ್ ಆರ್ ವ್ಯಾಲ್ಯೂ ಎಷ್ಟೈತಿ? ಆರ್ ಎಷ್ಟೈತಿ? 5% ಐತಿ. 5 ಡಿವೈಡೆಡ್ ಬೈ 100. ಸೊ ಎನ್ ವ್ಯಾಲ್ಯೂ ಎಷ್ಟು? 1. ಅದಾದ ನಂತರ ನೆಕ್ಸ್ಟ್ ಟಿ ವ್ಯಾಲ್ಯೂ 3. ಇಷ್ಟ ಏನಂತಂದ ಹೇಳಿದ್ರೆ ನಾವು ಇವಾಗ ಬರ್ಕೊಂಡ್ವಿ. ಇದೆಲ್ರಿಗೂ ಅರ್ಥ ಆಯ್ತಾ? ಸೊ ಅದಾದ ನಂತರ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ. ಇವಾಗ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗೋಣ. ಫಸ್ಟ್ ಇಲ್ಲಿಂದ ಮಾಡ್ರಿ. 5 ಒಂದ್ಲೆ, ಸೊ 5 20. ಸೊ ಇಲ್ಲಿ ಏನಾಗತ್ತ? ಎಕ್ಸ್ ಇಂಟು 1 ಪ್ಲಸ್ 1 ಡಿವೈಡೆಡ್ ಬೈ 20 ರೇಸ್ ಟು 3 ಅಂತಂದಾಯ್ತು. ಸೊ ಇದನ್ನ ನಾವು ಹಿಂಗ ಸಾಲ್ವ್ ಮಾಡ್ಕೊಂತ ಹೋಗೋಣ. ಇದನ್ನ ನಾನು ಇಲ್ಲಿ ಮುಂದ್ ಮಾಡ್ತೀನಿ ನೋಡ್ರಿ. ಸೊ ಎಕ್ಸ್ ಇಂಟು ಏನಂತಂದ ಹೇಳಿದ್ರೆ ಇದು ಎಷ್ಟಾಗತ್ತ? ಸೊ ಇಲ್ಲಿ 1 ಅಂತಂದೈತೆ, ಲಸ ತಗೊಂಡ್ರೆ ಟೋಟಲ್ ಏನಪ್ಪಾ ಅಂತಂದ ಹೇಳಿದ್ರೆ 20 ಆಗತ್ತ. ಸೊ ಇಲ್ಲಿ 1:20 ಆಮೇಲೆ 20:1 ಅಂತಂದ ಹೇಳ್ತೀವಿ. 20 ಪ್ಲಸ್ 1 ಎಷ್ಟಾಗತ್ತ ಅಂತಂದ ಹೇಳಿದ್ರೆ ಇಲ್ಲಿ 21 ಆಗತ್ತ. ಸರ್ ಇದು ಹೆಂಗ್ ಬಂತ್ರಿ ಅಂತಂದ ಹೇಳಿದ್ರೆ ಲಸ ತಗೊಂಡ್ವಿ. 1 ಪ್ಲಸ್ 1 ಡಿವೈಡೆಡ್ ಬೈ 20 ಇದನ್ನ ಮಾಡ್ರಿ ಲಸ ತಗೊಂಡ್. ಅವಾಗ 21 ಡಿವೈಡೆಡ್ ಬೈ 20 ಬರುತ್ತೆ ರೇಸ್ ಟು 3 ಅಂತಂದ ಹೇಳ್ತೀವಿ. ರೇಸ್ ಟು 3. ಇವಾಗ ನಾವ್ ಏನ್ ಮಾಡ್ಬೇಕು? ನಮ್ಗೆ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿಬೇಕಾ? ಸೊ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇದೈತಾ, ನಾವು ಎಕ್ಸ್ ಅನ್ನ ಹಿಂಗೆ ಬರ್ಕೊಡ್ರಿ. ಇಲ್ಲಿ ಏನೈತಲ್ಲ ಇದನ್ನ ಎಕ್ಸ್ ಅನ್ನ ಹಿಂಗೆ ಬರ್ಕೊಡ್ರಿ. ಇದು ಈ ಕಡೆ ತಗೊಂಬರ್ 18,522 ಉಲ್ಟಾ ಬರ್ಕೊಂಡ್ವಿ. ಅದಾದ ನಂತರ ನೆಕ್ಸ್ಟ್ ಏನೇನಾಗತ್ತ ನೋಡ್ರಿ. ನೆಕ್ಸ್ಟ್ ಏನೇನಾಗತ್ತ? ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ 20 ಡಿವೈಡೆಡ್ ಬೈ 21 ರೇಸ್ ಟು 3 ಅಂತಂದ ಹೇಳಿ ಈ ಕಡೆ ಬರುತ್ತೆ. ನಾವು ಕರೆಕ್ಟ್ ಆಗಿ ಬರ್ಕೊಂಡಾಗ ಸರ್ ನಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂತಂದ ಹೇಳಿದ್ರೆ ಇನ್ನೊಂದ್ಸರಿ ಬರ್ಕೊಂಡ್ಬಿಡೋಣ. ಇಲ್ಲಿ ನೋಡ್ರಿ. ಸೊ ಇಷ್ಟೇನಂತಂದ್ ಹೇಳಿದ್ರೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಏನ್ ಬರ್ಕೊಡ್ರಿ? 18,522 ಈಕ್ವಲ್ ಟು ಎಕ್ಸ್ ಇಂಟು 21 ಡಿವೈಡೆಡ್ ಬೈ 20 ರೇಸ್ ಟು 3 ಅಂತಂದಾಯ್ತು. ಸೊ ಇಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದೀವ. ಸೊ ಅದಾದ ನಂತರ ನಮ್ಗೆ ಎಕ್ಸ್ ವ್ಯಾಲ್ಯೂ ಕಂಡಿಡ್ಬೇಕು. ಇವನ್ನೆಲ್ಲ ಏನಂತಂದ್ ಹೇಳಿದ್ರೆ ಆ ಕಡೆ ತಗೊಂಡು ಹೋಗ್ಬೇಕಲ್ಲ ನಾವು. ಸೊ ಇದನ್ನೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಆ ಕಡೆಗೆ ತಗೊಂಡು ಹೋಗ್ಬೇಕು. ಇಲ್ಲ ನಮ್ಗೆ ಇನ್ನೂ ಬರ್ಕೊಳಕ್ ಬರಂಗಿಲ್ಲ ಅಂತಂದ್ ಹೇಳಿದ್ರೆ ಈ ತರ ಬರ್ಕೊಳ್ಳಿ. 18,522 ಸೊ ಈಕ್ವಲ್ ಟು ಎಕ್ಸ್ ಇಂಟು, ಸೊ ಇದನ್ನ 3 ಸರಿ ಬರ್ಕೋಬಹುದಾ? 21 ಡಿವೈಡೆಡ್ ಬೈ 20.
21 ಡಿವೈಡೆಡ್ ಬೈ 20, 21 ಡಿವೈಡೆಡ್ ಬೈ 20. ಸೊ ಈ ತರ ರೇಸ್ ಟು 3 ಐತಲ್ಲ, ಇದನ್ನ 3 ಸರಿ ನಾವು ಗುಣಿಸ್ಬೇಕಾಗತ್ತ ಈ ವ್ಯಾಲ್ಯೂನ. ಸೊ ಈ ತರ ಬರ್ಕೊಂಡ್ವಿ. ಅದಾದ ನಂತರ ನೀವೆಲ್ಲಾನು ಆ ಕಡೆ ತಗೊಂಡ್ ಹೋದ್ರಿ ಅಂತಂದ ಹೇಳಿದ್ರ, ಸೊ ನೀವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಕಂಡಿಡಿಯಕ ತಗೊಂಡ್ ಹೋದ್ರಿ ಅಂತಂದ ಹೇಳಿದ್ರ 18,522. ಇದು 20 ಆ ಕಡೆ ಮೇಲ್ಗಡೆ ಹೋಗುತ್ತೆ. ಸೊ ಎಲ್ಲಾ 20ಗಳು ಏನಂತಂದ ಹೇಳಿದ್ರೆ ಮೇಲ್ಗಡೆ ಬರ್ತಾವ, 21ಗಳೆಲ್ಲ ಏನಂತಂದ ಹೇಳಿದ್ರೆ ಕೆಳಗಡೆ ಬರ್ತಾವ. ಸೊ ಇವಾಗ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತಂದ ಹೇಳಿದ್ರೆ ನಿಮಗೆ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ ಎಕ್ಸಾಕ್ಟ್ಲಿ 16,000 ಅಂತ ಬರುತ್ತೆ. ಸೊ ಎಕ್ಸ್ಟ್ರಾ ಏನಾಗತ್ತ 16,000. 16,000 ರೂಪಾಯಿ ಏನಪ್ಪಾ ಅಂತಂದ ಹೇಳಿದ್ರೆ ಅವ್ರು ಸಾಲ ತಗೊಂಡ್ ಬಂದಿರ್ತಾರೆ. ಎಷ್ಟು ವರ್ಷ? 3 ವರ್ಷ, 5% ಚಕ್ರ ಬಡ್ಡಿ ದರದಲ್ಲಿ. ಪ್ರತಿ ವರ್ಷ ಏನಂತಂದ ಹೇಳಿದ್ರೆ ಹೆಚ್ಚಿಗೆ ಹಾಕೋತ್ ಹೋಗುತ್ತಾ. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಅವ್ರಿಗೆ ಲಾಸ್ಟ್ಗೆ 18,522 ರೂಪಾಯಿ ಅಂದ್ರೆ ರಿಟರ್ನ್ ಅವ್ರಿಗೆ ನಾವು ಚಕ್ರ ಬಡ್ಡಿ ಸೇರಿಸ್ಬಿಟ್ಟು ಕೊಡ್ಬೇಕಾಗತ್ತ. ಸೊ ಇದನ್ನ ನೀವು ಯಾಕೆ ಸಾಲ್ವ್ ಮಾಡ್ಬೋದು ಆರಾಮಾಗಿ. ಏನಂತಂದ ಹೇಳಿದ್ರೆ ನೀವು ಸಾಲ್ವ್ ಮಾಡ್ಕೊಂತ ಹೋಗ್ಬೋದು ಇದನ್ನ. ಸೊ ಅದಕ್ಕೋಸ್ಕರ ನಾನು ಸಾಲ್ವ್ ಮಾಡ್ಲಿಲ್ಲ. ಸೊ ಟೈಮ್ ಹಿಡಿಯುತ್ತೆ ಅದಕ್ಕೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ವಾರ್ಷಿಕವಾಗಿ 30,000 ರೂಗಳ ಮೇಲೆ ಏನಂತಂದ ಹೇಳಿದ್ರೆ ಚಕ್ರ ಬಡ್ಡಿಯನ್ನ ಏನಂತಂದ ಹೇಳಿದ್ರೆ ಅಂದ್ರೆ ವಾರ್ಷಿಕವಾಗಿ ಎಷ್ಟು 9% ದರದಲ್ಲಿ ಏನಂತಂದ ಹೇಳಿದ್ರೆ ನೀಡ್ಲಾಗತ್ತ. ಸೊ ಟೋಟಲ್ ಏನಪ್ಪಾ ಅಂತಂದ ಹೇಳಿದ್ರೆ 5,043 ಆಗತ್ತ. ಸೊ ಅವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಟೈಮ್ ಅನ್ನ ನಾವು ಏನ್ ಮಾಡ್ಬೇಕು, ಕಂಡುಹಿಡ್ಕೊಬೇಕು. ಇಲ್ಲಿ ಸಿಂಪಲ್ ಆಗೈತ, ಬಾಳ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಅವನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ 30,000 ರೂಪಾಯಿ ಏನಪ್ಪಾ ಅಂತ ಚಕ್ರ ಬಡ್ಡಿ ದರದಲ್ಲಿ 9% ಬಡ್ಡಿ ದರದಲ್ಲಿ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ತಗೊಂಡ್ ಬರ್ತಾನ. ಸೊ ಅಲ್ಲಿ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಕೆಲವು ವರ್ಷಗಳಲ್ಲಿ ಒಂದು ಕಾಲಾವಧಿಯಲ್ಲಿ ಏನಂತಂದ ಹೇಳಿದ್ರೆ ಅವ್ರ ಚಕ್ರ ಬಡ್ಡಿ ಅಷ್ಟೇ ಎಷ್ಟಾಗತ್ತಂದ್ರೆ 5,043 ಆಗತ್ತ. ಅವಾಗ ನಾವು ಟೈಮ್ ಕಂಡಿಡ್ಬೇಕು, ಎಷ್ಟು ವರ್ಷದಲ್ಲಿ 5,043 ಆಯ್ತು ಅಂತಂದ ಹೇಳ್ಬಿಟ್ಟು ಅದನ್ನ ಇವಾಗ ನಾವೇನ್ ಮಾಡೋಣ ಅಂತಂದ್ ಕಂಡಿಡಿಯೋಣ. ಸೊ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಪಿ ಎಷ್ಟು ಕೊಟ್ಟಿದಾನ ನೀವ ನೋಡ್ರಿ. ನಾವ್ ಎಷ್ಟು ತಗೊಂಬಂದೇವ್ ಸಾಲ? 30,000 ರೂಪಾಯಿ ತಗೊಂಬಂದೇವ್. ಪಿ ಏನಾಯ್ತು? 30,000 ಆಯ್ತು. ಅದಾದ ನಂತರ ಆರ್ ಎಷ್ಟಾಗತ್ತ? 9% ಆಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಿ ಐ ಎಷ್ಟಾಗತ್ತ? ಕಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಿದಾನ. ಸೊ ಅದೆಷ್ಟಾಗತ್ತ ಅಂದ್ರೆ 5,643 ಆಗತ್ತ. ನಾವೇನ್ ಕಂಡಿಡ್ಕೊಬೇಕು ಸರ್? ನಾವು ಟಿ ಅನ್ನ ಕಂಡಿಡಿಬೇಕು. ಇವಾಗ ಕಾಲಾವಧಿಯನ್ನ ಕಂಡಿಡಿಬೇಕು. ನಮ್ದು ಫಾರ್ಮುಲಾ ಏನೈತಿ? ಸಿ ಐ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ರೇಸ್ ಟು ಎನ್ ಇಂಟು ಟಿ ಆಮೇಲೆ ಮೈನಸ್ ಪಿ ಅಂತಂದೈತ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಇದು. ಸೊ ಇದನ್ನ ನೋಡ್ರಿ. ಸೊ ಇಲ್ಲಿ ಏನೈತಿ? ಸೊ ಸಿ ಐ ಎಷ್ಟೈತಿ? 5,643 ಅಂತ ಬರ್ಕೊಡ್ರಿ. ಪಿ ಎಷ್ಟೈತಿ? 30,000 ಅಂತ ಬರ್ಕೊಡ್ರಿ. ಎಸ್ 1 ಪ್ಲಸ್ ಆರ್ ಎಷ್ಟೈತಿ? 9 ಡಿವೈಡೆಡ್ ಬೈ 100 ಆಮೇಲೆ ಇದು ಎಷ್ಟೈತಪ್ಪ? ಪಿ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ ಮತ್ತೆ 30,000 ಐತ. ಇದನ್ನ ಬರ್ಕೊಂಡ್ವಾ ಸರ್? ಇನ್ನು ಇದಕ್ಕಿಂತ ಈಸಿಯಾಗಿ ಬೇರೆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ ನೀವು ಅನ್ಬೋದು. ಬಟ್ ಆದ್ರೆ ಪ್ರತಿಯೊಂದು ಪ್ರಾಬ್ಲಮ್ ಬೇರೆ ಬೇರೆ ತರ ಬರಕ್ ಸ್ಟಾರ್ಟ್ ಆಗತ್ತೆ. ಅದಕ್ಕೆ ಬೇಡ, ಯೂನಿವರ್ಸಲ್ ಬೇಸಿಕ್ ರೂಲ್ ಅನ್ನ ನಾವು ಯೂಸ್ ಮಾಡ್ಕೊಂಡು ಮಾಡ್ಬೇಕು. ಒಂದ್ಸರಿ ಕಂಪೌಂಡ್ ಇಂಟ್ರೆಸ್ಟ್ ಬಂತಂತಂದ ಹೇಳಿದ್ರೆ ಈ ಫಾರ್ಮುಲಾ ನಿಮ್ಗೆ ನೆನಪು ಬರ್ಬೇಕು. ಸಿಂಪಲ್ ಇಂಟ್ರೆಸ್ಟ್ ಬಂತಂದ್ರೆ ಆ ಫಾರ್ಮುಲಾ ನೆನಪು ಬರ್ಬೇಕು. ಹಾ ಎಸ್, ಇವಾಗ ನಾವ್ ಏನ್ ಕಂಡಿಡ್ಬೇಕು? ಎನ್ ಇಂಟು ಟಿ. ಎನ್ ಎಷ್ಟಿದೆ? 1 ಅಂತ ತಗೊಂಡ್ವಿ. ಟಿ ಅನ್ನ ನಾವು ಕಂಡಿಡ್ಕೊಬೇಕು. ಸೊ ಇಷ್ಟು ಬರ್ಕೊಂಡ್ವಾ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಇಷ್ಟು ನಾವೇನಪ್ಪಾ ಅಂತಂದ ಹೇಳಿದ್ರೆ ಬರ್ಕೊಬೇಕು. ಸೊ ಎಲ್ರಿಗೂ ಇಲ್ಲಿವರೆಗೂ ಇಷ್ಟು ಬರ್ಕೊಳಕ್ ಎಲ್ರಿಗೂ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕು? ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಕ್ಯಾಲ್ಕುಲೇಷನ್ ಮಾಡ್ರಿ. ಈ 30,000 ಆ ಕಡೆ ಕಳಿಸ್ರಿ, ಪ್ಲಸ್ ಆಗತ್ತ. ಪ್ಲಸ್ 30,000 5,643 ಎಷ್ಟಾಗತ್ತ? 35,643 ಆಗತ್ತ. ನಾನು ಡೈರೆಕ್ಟ್ ಆಗಿ ಕೂಡಿಸಿ ಬರ್ದೆ. ಆಮೇಲೆ ಇದು 30,000. ಸೊ ಇದನ್ನ ಒಳಗಡೆ ಕ್ಯಾಲ್ಕುಲೇಷನ್ ಮಾಡ್ರಿ. ಸರ್ ನಮ್ಗೆ ಇಲ್ಲಿ ಡಿವೈಡ್ ಆಗಂಗಿಲ್ಲ. ಸೊ ಇದ್ರ ಲಸ ಇದು 1 ಐತಿ, ಇದ್ರ ಲಸ ತಗೊಂಡ್ರೆ 100 ಬರುತ್ತಾ. ಸೊ 1 ಇಂಟು 100 ಅದಾದ ನಂತರ 100:1. ಸೊ ಇಲ್ಲಿ 100 ಪ್ಲಸ್ 9 ಆಗಷ್ಟ ಅಂದ್ರೆ 109 ಆಗತ್ತ. ಅದಾದ ನಂತರ ಇಲ್ಲೇನು? ಸೊ ಇಲ್ಲಿ ಟಿ ಆಗತ್ತ. ಇಷ್ಟ ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ರಿಪ್ಪ ಅಂತಂದ ಹೇಳಿದ್ರೆ ಈಗ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು. ನಾವೇನಂತಂದ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು, ಟಿ ಕಂಡಿಡಿಬೇಕು ಇಲ್ಲಿ. ಸೊ ಈ 30,000 ಏನೈತಲ್ಲ ಆ ಕಡೆ ಕಳಿಸ್ರಿ. ಸೊ ಕಳಿಸಿದಾಗ ಏನಾಗತ್ತಂದ್ರ 35,643 ಡಿವೈಡೆಡ್ ಬೈ 30,000. ಸೊ ಈಕ್ವಲ್ ಟು ಏನಂತಂದ ಹೇಳಿದ್ರೆ 109 ಡಿವೈಡೆಡ್ ಬೈ 100 ಟಿ ಅಂತಂದ ಹೇಳ್ತೀವಿ. ಇಷ್ಟು ಬಂತು. ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇವಾಗ ನಾವೇನಂತಂದ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇದ ಒಂದ್ ಸ್ವಲ್ಪ ಏನಪ್ಪಾ ಅಂತಂದ ಹೇಳಿದ್ರೆ ತ್ರಾಸಾಗತ್ತೆ. ಇಲ್ಲಿ ನೋಡ್ರಿ 30,000 ಒಂದ್ಲೆ 30,000 ಬರುತ್ತೆ. ನೀವೆಲ್ಲ ಅಂತಂದ ಹೇಳಿದ್ರೆ ಇವಾಗ ನೀವು ಕಂಡು ಹಿಡ್ಕೋಬೇಕಂದ್ರೆ ಈ ತರ ಕಂಡು 35,643 30,000. 30,000 ಒಂದ್ಲೆ 30,000 ಅಂದ ತಕ್ಷಣ ಎಷ್ಟು ಬಂತಿದ್ದು? ಸೊ ಇಲ್ಲಿ 5,643 ಉಳಿತು.
ಸೊ ಅದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಬಂತು. ಸೊ ಇಲ್ಲಿ 0 ಕೊಡ್ತೀರಿ. 30,000 ಮತ್ತೆ ಎಷ್ಟಲೇ ಆಗತ್ತ ನೋಡ್ರಿ, 30,000 ಒಂದ್ಲೇ 30,000 ಆಗತ್ತೆ. ಇಲ್ಲಾಂದ್ರೆ 3 ಬಗ್ಗೆ ನೆಕ್ಸ್ಟ್ 60,000 ಬರುತ್ತೆ. ಸೊ ಇಲ್ಲಿ ಏನಂತ ಹೇಳಿದ್ರೆ 30,000. ಸೊ ಅದಾದ ನಂತರ ಎಷ್ಟು ಉಳಿತು ಇಲ್ಲಿ 26,000 ಹಿಂಗ್ ಉಳಿತು. ಎಷ್ಟು ಉಳಿತು, ಇಷ್ಟು ಉಳಿತು. ಆಮೇಲೆ 3 ಬಗ್ಗೆ 24 ಯಾವಾಗ ಬರುತ್ತೆ ನೋಡ್ರಿ, 3 ಎಂಟ್ಲೆ 24. ಅಂದ್ರ 30,000 ಎಂಟ್ಲೆ ಏನಾಗತ್ತ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಬರುತ್ತೆ, ಇಷ್ಟು ಬರುತ್ತೆ. ಹಿಂಗ್ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗ್ತೀವ. ಇದ್ರ ವ್ಯಾಲ್ಯೂ ಎಷ್ಟಾಗತ್ತೆ ಅಂದ್ರೆ 1.18 ಅಂತಂದಾಯ್ತು. ಸೊ ಇದ್ರದ್ದು ವ್ಯಾಲ್ಯೂ ಎಷ್ಟಾಗತ್ತ ನೋಡ್ರಿ, ಇದ್ರದ್ದು ವ್ಯಾಲ್ಯೂ ಎಷ್ಟಾಗತ್ತ 109 ಡಿವೈಡೆಡ್ ಬೈ 100 ಅಂತಂದ್ ಹೇಳಿದ್ರೆ ಸೊ 1.09 ಆಗತ್ತ. ಎಷ್ಟಾಗತ್ತ 1.09 ರೇಸ್ ಟು ಟಿ. ಇಲ್ಲಿ ನಮಗ್ ತುಂಬಾ ಇಂಪಾರ್ಟೆಂಟ್. ನಾವು ಸಿಂಪಲ್ ಆಗಿ ಇದನ್ನ ಹೆಂಗ್ ಕಂಡಿಡ್ಕೋಬೇಕು ಅಂತಂದ್ ಹೇಳಿದ್ರೆ ಉಳಿದಿದ್ದೆಲ್ಲ ಹೆಂಗ್ ಕಂಡಿಡ್ಕೊಂತಾರೆ ನಂಗೆ ಗೊತ್ತಿಲ್ಲ. ಸೊ ಇದನ್ನ ಎಷ್ಟು ಸಾರಿ ಗುಣಿಸಿದಾಗ ಈ ವ್ಯಾಲ್ಯೂ ಬರುತ್ತೆ ಅಂತ ನೋಡ್ಬೇಕಷ್ಟೇ ಸಿಂಪಲ್ ಆಗಿ. ಅವಾಗ ಏನಂತಂದ್ ಹೇಳಿದ್ರೆ ನಮ್ ಟಿ ವ್ಯಾಲ್ಯೂ ಬಂದಂಗ. ಈ ತರ ಕ್ಯಾಲ್ಕುಲೇಷನ್ ಟೈಮ್ ಕಂಡಿಡಿ ಅಂತ ಬಂದಾಗ ಇದನ್ನ ನಾವು ಎಷ್ಟು ಸಾರಿ ಗುಣಿಸಿದಾಗ ಈ ವ್ಯಾಲ್ಯೂ ಬರುತ್ತೆ ಅಂತ ನೋಡ್ಕೋಬೇಕು. ಸೊ 1.09 ಇಂಟು 1.09 ಒಂದೊಂದು ಅಕ್ಷರದಿಂದ ಗುಣಿಸ್ರಿ. ಅವ್ನ್ ಪಾಯಿಂಟ್ ಗಿಂಟ್ ಎಲ್ಲ ಬಿಟ್ಬಿಡ್ರಿ. ಫಸ್ಟ್ 9ರಿಂದ ಗುಣಿಸ್ರಿ. 9 9 81, 8 ಕೈಲ 9 0 0 ಸರ್ 8 ಬಂತ್ರಿ. 9 1 9. ಎಸ್. ಸೊ ಅದಾದ ನಂತರ ಪ್ಲಸ್ ಕೊಡ್ರಿ. 0ದಿಂದ ಗುಣಿಸ್ರಿ, ಎಲ್ಲಾ ಕಡೆ 0ನ ಬರುತ್ತೆ. ನೆಕ್ಸ್ಟ್ ಯಾವ್ದ್ರಿಂದ ಗುಣಿಸ್ಬೇಕು, 1ರಿಂದ. ಸೊ 109 ಈ ತರ ಬರುತ್ತೆ. 1 9 9, 1 0 0, 1 1 1. ಕ್ಯಾಲ್ಕುಲೇಷನ್ ಮಾಡ್ರಿ. ಇದು 1 ಆಯ್ತು, ಇಲ್ಲಿ 8 ಆಯ್ತು. ಸೊ ಅದಾದ ನಂತರ ಇದು 9 9 18 ಆಯ್ತು. ಅದಾದ ನಂತರ 0 0 ಪ್ಲಸ್ 1 ಆಯ್ತು, ಇದು 1 ಆಯ್ತು. ಇಲ್ಲಿ ಎಷ್ಟು ಸಂಖ್ಯೆಗಳಾದ ನಂತರ ಬಿಂದುಗಳಿದಾವ, 1 2 3 4 4. 1 2 3 4 ಬಿಟ್ಟು ಏನಂತಂದ ಹೇಳಿದ್ರೆ ಬಿಂದು ಇಡಬೇಕು. 1.188 ಬಂತು. ಅಂದ್ರ ನಾವು ಎಷ್ಟನೇ ಸಾರಿ ಗುಣಿಸಿದಾಗ 1 2 2 ಸಾರಿ ಒಂದ್ ಸಾರಿ ಏನಂತಂದ ಹೇಳಿದ್ರೆ ಗುಣಿಸ್ತೀವಲ್ಲ, ಇದನ್ನ ಒಂದೊಂದು ತಗೊಂಡ್ರಿ, ಇದೊಂದೊಂದು ತಗೊಂಡ್ರಿ. ಸೊ ಅಂದ್ರೆ ನಾವು ಎಷ್ಟು ಸಾರಿ ಇದನ್ನ ಈ ಸಂಖ್ಯೆಯನ್ನ ಗುಣಿಸ್ತೀವಿ, 2 ಟೈಮ್ಸ್. ಅಂದ್ರ ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಸರ್ 1.109 ಆಮೇಲೆ 1.109 1.109 ಒಂದಿದು. ಸೊ ಮತ್ತ ಅದಕ್ಕೆ 1.109 ಇಂದ ಗುಣಿಸ್ರಿ ಅಂತಂದ ಹೇಳಿದ್ರೆ ನಮ್ಗೆ ಈ ಆನ್ಸರ್ ಬರುತ್ತ. ಅಂದ್ರೆ ಎಷ್ಟು ಟೈಮ್ ಅಂತಂದ ಹೇಳಿದ್ರೆ ಟಿ ಈಕ್ವಲ್ ಟು 2 ಇಯರ್ಸ್ ಅಂತಂದ ಹೇಳಿ ನಮ್ಗೆ ಡೈರೆಕ್ಟ್ ಆನ್ಸರ್ ಸಿಗುತ್ತೆ. ಸೊ ಈ ತರ ಏನಂತಂದ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು. ಈ ತರ ಏನಂತಂದ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು. ಸೊ ಅಂದ್ರೆ ನಾವು ಈಗ ಹೆಂಗ್ ಬರ್ಕೋತೀವಿ ಅಂತಂದ ಹೇಳಿದ್ರೆ ಈ ತರ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಸೊ 1.09 ರೇಸ್ ಟು ಟಿ ಅಂತಂದೈತಾ, ಈ ವ್ಯಾಲ್ಯೂ ಐತಲ್ಲ, ಈ ವ್ಯಾಲ್ಯೂ ಏನಂತಂದ ಹೇಳಿದ್ರೆ 1.09 ರೇಸ್ ಟು ಎಕ್ಸ್. ಅಂದ್ರೆ ಎಷ್ಟು ಟೈಮ್ ನಾವು ಗುಣಿಸಿದಾಗ ಇದನ್ನ ಗುಣಿಸಿದಾಗ ಏನಂತಂದ ಹೇಳಿದ್ರೆ ನಮ್ಗೆ ಯಾವ ವ್ಯಾಲ್ಯೂ ಬರಬೇಕು, ಈಕ್ವಲ್ ಟು 1.18 ಅಂತ ಬರಬೇಕು. ಅವಾಗ ಏನಂತಂದ ಹೇಳಿದ್ರೆ ನಮ್ಗೆ ಈ ಟಿ ಆನ್ಸರ್ ಬರುತ್ತೆ. ಇವಾಗ ಎಷ್ಟು ಅಂತಂದ ಹೇಳಿದ್ರೆ 2 ಟೈಮ್ಸ್ ಗುಣಿಸಿದಾಗ ಏನಂತಂದ್ರೆ 1.18 ಬರುತ್ತೆ. ಅಂದ್ರೆ 1.09 ರೇಸ್ ಟು 2 ಈಕ್ವಲ್ ಟು ಏನಂತಂದ ಹೇಳಿದ್ರೆ ಈ ವ್ಯಾಲ್ಯೂ. ಸೊ ಅದಕ್ಕೆ ನಾವು ಅದನ್ನ ಕಂಡುಹಿಡ್ಕೊಂಡ್ವಿ. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ವರ್ಷಕ್ಕೆ ಏನಂತಂದ ಹೇಳಿದ್ರೆ 10% ದರದಲ್ಲಿ 2 ವರ್ಷದವರೆಗೂ ಏನಂತಂದ ಹೇಳಿದ್ರೆ ಒಂದು ನಿರ್ದಿಷ್ಟ ಮೊತ್ತದ ಮೇಲೆ ಚಕ್ರ ಬಡ್ಡಿಯನ್ನ ವಿಧಿಸ್ತಾರೆ. ಅಂದ್ರೆ ಒಂದು ಅಮೌಂಟ್ ತಗೊಂಡ್ಬರ್ತಾರ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಒಂದು ಅಮೌಂಟ್ ತಗೊಂಡ್ಬರ್ತಾರ. ಸೊ ಬಡ್ಡಿ ದರ ಎಷ್ಟು, 10% ದಲ್ಲಿ ಎಷ್ಟು ವರ್ಷ, 2 ವರ್ಷದವರೆಗೂ. ಸೊ ಅದಾದ ನಂತರ ಇದೇನಂತಂದ ಹೇಳಿದ್ರೆ ವಾರ್ಷಿಕವಾಗಿ ಸಂಯೋಜಿಸಲಾಗುತ್ತದೆ ಅಂತಂದ ಹೇಳಿದ್ರೆ ಎನ್ಯುವಲ್ ಏನಂತಂದ ಹೇಳಿದ್ರೆ ಕಂಪೌಂಡ್ ಆಗುತ್ತೆ, ಚಕ್ರ ಬಡ್ಡಿ ಆಗತ್ತೆ. ಸೊ ಅದ್ರದ್ದು ಮೊತ್ತ ಟೋಟಲ್ ಮೊತ್ತ ಎಷ್ಟಾಗಿದೆ ಅಂತಂದ ಹೇಳಿದ್ರೆ 605 ರೂಪಾಯಿ ಆಗಿದ್ರೆ ಅಸಲು ಎಷ್ಟೈತಿ ಅಂತ ಕ್ವಶನ್ ಕೇಳಿದ್ರ. ಸೊ ಆಗ್ಲೇ ನಾವು ಸಾಲ್ವ್ ಮಾಡಿದ್ವಲ್ಲ ಸೇಮ್ ಅದೇ ತರ. ಇಲ್ಲಿ ನೋಡ್ರಿ ಏನಂತಂದ ಹೇಳಿದ್ರ ಸೊ ಒಂದು ಅಮೌಂಟ್ ನ ತಗೊಂಬಂದಾರ, ಎಕ್ಸ್ ಅನ್ನ ತಗೊಂಬಂದಾರ. ಸಿಂಪಲ್, ಒಂದ್ ನಿಮಿಷ ರೀ. ಸೊ ಎಕ್ಸ್ ಅನ್ನೋ ಏನಂತಂದ ಹೇಳಿದ್ರೆ ಒಂದು ಅಮೌಂಟ್ ಅನ್ನ ತಗೊಂಬಂದಾರ 2 ವರ್ಷದವರೆಗೂ. ಸೊ ಟೋಟಲ್ 10% ಬಡ್ಡಿ ದರದಲ್ಲಿ ಅದು ಚಕ್ರ ಬಡ್ಡಿಯಾಗಿ ಏನಂತಂದ ಹೇಳಿದ್ರೆ 605 ರೂಪಾಯಿ ಆಗತ್ತೆ. ಅವಾಗ ನಾವು ಅಸಲನ್ನ ಏನಂತಂದ ಹೇಳಿದ್ರೆ ನಾವು ಇವಾಗ ಕಂಡುಹಿಡ್ಕೊಬೇಕು. ಬರ್ಕೊಡ್ರಿ. ಪಿ ಅನ್ನ ಏನಂತಂದ ಹೇಳಿದ್ರೆ ಎಕ್ಸ್ ಅಂತ ತಗೊಳ್ರಿ. ಅದಾದ ನಂತರ ನೆಕ್ಸ್ಟ್ ಆರ್ ಎಷ್ಟೈತಿ, 10% ಅಂತಂದೈತಿ. ಆಮೇಲೆ ಟೈಮ್ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ 2 ವರ್ಷ ಐತೆ. ಟೋಟಲ್ ಏನಪ್ಪಾ ಅಂತಂದ ಹೇಳಿದ್ರೆ ಅಮೌಂಟ್ ಟೋಟಲ್ ಮೊತ್ತ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ 605. ಇದ್ರಲ್ಲಿ ಏನೇನ್ ಕೂಡೈತಿ, ಸಿ ಐ ಪ್ಲಸ್ ಪಿ, ಚಕ್ರ ಬಡ್ಡಿ ಆಮೇಲೆ ಅಸಲು ಎರಡೂ ಸೇರ್ಬಿಟ್ಟು ನಾವು ಟೋಟಲ್ ಮೊತ್ತ ಅಂತಂದ ಹೇಳ್ತೀವಿ. ಸೊ ಇವಾಗ ನಮ್ದು ಫಾರ್ಮುಲಾ ಏನು, ಸೊ ನಮ್ದು ಫಾರ್ಮುಲಾ ಅಂತ ಬಂತು ಅಂತಂದ ಹೇಳಿದ್ರೆ ಸಿ ಐ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ರೇಸ್ ಟು ಎನ್ ಟಿ
ಮೈನಸ್ ಪಿ ಅಂತಂದ್ ಹೇಳಿ ಇದು ನಮ್ದು ಫಾರ್ಮುಲಾ. ಇವಾಗ ನಾವು ಇದನ್ನ ಮುಂದೆ ಬರ್ಕೊಂಡಾಗ ಏನಾಗತ್ತೆ ಅಂತಂದ್ ಹೇಳಿದ್ರೆ ಈ ಮೈನಸ್ ಪಿ ನ ಆ ಕಡೆ ಕಳಿಸ್ರಿ, ಪ್ಲಸ್ ಪಿ ಆಗತ್ತ. ಸಿ ಐ ಪ್ಲಸ್ ಪಿ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ರೇಸ್ ಟು ಎನ್ ಇಂಟು ಟಿ ಅಂತಂದಾಯ್ತು. ಎನ್ ವ್ಯಾಲ್ಯೂ ಐತಿ ಕಂಪೌಂಡ್ಲಿ ವರ್ಷಕ್ಕೊಂದ್ಸಾರಿ ಅಂತಂದೈತಿ 1 ಅಂತ. ಸೊ ಇವಾಗ ನಾವ್ ಏನಂತಂದ್ರೆ ಸಿ ಐ ಪ್ಲಸ್ ಪಿ ಎಷ್ಟೈತಿ ನಮ್ದು ವ್ಯಾಲ್ಯೂ 605 ಐತಿ, ಬರ್ಕೊಡ್ರಿ ಇದನ್ನ 605 ಈಕ್ವಲ್ ಟು ಪಿ ವ್ಯಾಲ್ಯೂ ಎಷ್ಟೈತಿ ನಂಗೆ ಗೊತ್ತಿಲ್ಲ, ಕಂಡಿಡಬೇಕು ಎಕ್ಸ್. ಸೊ ಅದಾದ ನಂತರ ನೆಕ್ಸ್ಟ್ ಆರ್ 1 ಪ್ಲಸ್ ಆರ್ ವ್ಯಾಲ್ಯೂ ಎಷ್ಟೈತಿ 10 ಐತಿ ಡಿವೈಡೆಡ್ ಬೈ 100. ಸೊ ಎನ್ ಏನಂತಂದ್ ಹೇಳಿದ್ರೆ 1, ಟಿ ಎಷ್ಟು ಕೊಟ್ಟಿದ್ದಾನೆ ಅಂತಂದ್ ಹೇಳಿದ್ರೆ ಇಂಟು 2. ಸೊ ಇಷ್ಟೇ. ಸೊ ಅದಾದ ನಂತರ ನಾವು ನೆಕ್ಸ್ಟ್ ಕಂಡಿಡಬೇಕು, ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. 1 ಪ್ಲಸ್ ಇದು 0 ಇದು 0 ಹೋಯ್ತು. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಇಲ್ಲಿ ನೋಡ್ರಿ ಸೈಡ್ಗೆ ಬರಿತೀನಿ 1 ಪ್ಲಸ್ 1 ಡಿವೈಡೆಡ್ ಬೈ 10 ನ ಕ್ಯಾಲ್ಕುಲೇಷನ್ ಮಾಡಿದಾಗ ನನಗೆ ಏನ್ ಬರತ್ತಪ್ಪ ಅಂತಂತ ಹೇಳಿದ್ರೆ ಇಲ್ಲಿ ಕೈಲ ತಗೋಬೇಕು, ಲಸ ತಗೊಂಡ್ರೆ ಏನಾಯ್ತು 10 ಆಯ್ತು. ಸೊ ಇದು ಕೆಳಗಡೆ ಒಂದಿರುತ್ತೆ 1:10, ಆಮೇಲೆ 10:1 ಅಂದ್ರೆ ಮೇಲ್ಗಡೆ 11 ಆಯ್ತು. ಸೊ ಇಂಟು 2. ಸೊ ಇದು 605. ಇವಾಗ ನಾನು ಏನ್ ಬರ್ಕೋತೀನಿ ಅಂತಂದ್ ಹೇಳಿದ್ರೆ ನನ್ ಕ್ಯಾಲ್ಕುಲೇಷನ್ ಅಷ್ಟೊಂದು ಮಾಡಕ್ ಬರುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ, ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಮಾಡೋಣ ಅಂತಂದ ಹೇಳಿ. ಸೊ ಇದೇನೈತಲ್ಲ ಈ ಸಂಖ್ಯೆನ 2 ಟೈಮ್ಸ್ ಗುಣಿಸ್ಬೇಕು, ಇರೆಷ್ಟು 2 ಐತಲ್ಲ ಅದಕ್ಕೆ. ಸೊ 11 ಡಿವೈಡೆಡ್ ಬೈ 10 ಇಂಟು 11 ಡಿವೈಡೆಡ್ ಬೈ 10 ಅಂತಂದ್ ಬರ್ಕೊಂಡೆ. 11 ಡಿವೈಡೆಡ್ ಬೈ 10 11 ಡಿವೈಡೆಡ್ ಬೈ 10 ಅಂತಂದ್ ಬರ್ಕೊಂಡೆ. ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ 605 11 ಎಷ್ಟಾಗತ್ತ 121. ಈ ಎಕ್ಸ್ ಇಂಟು ಎಕ್ಸ್ ಅಂತ ಬರ್ಕೊಡ್ರಿ. 10 ಇಂಟು ಎಷ್ಟಾಗತ್ತ ಅಂದ್ರೆ 100 ಆಗತ್ತ. ಸೊ ಇವಾಗ ನಾವು ಎಕ್ಸ್ ಅನ್ನ ಕಂಡು ಹಿಡಿಯೋಕೋಬೇಕಾಗೈತೆ. ಇದು ಈ ಕಡೆ ಮೇಲ್ಗಡೆ ಹೋಗುತ್ತಾ 605 ಇಂಟು 100 ಡಿವೈಡೆಡ್ ಬೈ 121 ಏನಂತಂದ್ ಹೇಳಿದ್ರೆ ಕೆಳಗಡೆ ಬರುತ್ತ. ಸೊ 121 ಆಯ್ತು. ಸೊ ಇವಾಗ ನಾವೇನ್ ಮಾಡ್ಕೋಬೇಕು, ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನಾವೇನ್ ಮಾಡ್ಕೊಬೇಕು ಇವಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಹೆಂಗ್ ಮಾಡ್ಕೊಂತೀರಿ ಮಾಡ್ರಿ ನೋಡೋಣ. ಸೊ 11 11 121. ಇದ್ ನೋಡ್ರಿ 11 5 55, 60ರಾಗ 55 ಕಳೆದ್ರೆ ಎಷ್ಟೈತು 5 ಉಳಿತು. ಸೊ 5 ಇಂಟು 5 ಎಷ್ಟು ಇಲ್ಲಿ ನೋಡ್ರಿ, ನಮ್ಗೆ ಬೇಡನ ಬೇಡ ಅದು ಈ ತರ ತಗೊಳ್ರಿ. ಸೊ 11 ಹೋಗೈತಾ ಇದು 11 5 55, 5 ಉಳಿತು, ಮೇಲ್ಗಡೆಯಿಂದ 5 ಬಂತು, 11 5 55 ಅಂದ್ರ 11 55 605. ಸೇಮ್ ನೋಡ್ರಿ ಹಂಗ 11 11 5. ಸೊ ಎಷ್ಟು ಉಳಿತು 5 ಇಂಟು 100 ಅಂತಂದು ಉಳಿತು. ಸೊ ಅಂದ್ರ 500 ರುಪೀಸ್. ಸೊ ಅಸಲು ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 500 ರುಪೀಸ್ಗೆ ಏನಂತಂದ್ ಹೇಳಿದ್ರೆ ತಗೊಂಬಂದಿದಾರ 2 ವರ್ಷದವರೆಗೂ 10% ಬಡ್ಡಿ ದರದಲ್ಲಿ. ಅವಾಗ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಎಲ್ಲಾ ಸೇರಿಸ್ಬಿಟ್ಟು ಏನಂತಂದ್ ಹೇಳಿದ್ರೆ 605 ರೂಪಾಯಿ ಕೊಡ್ತಾರ. ಅಂದ್ರೆ ನಮ್ದು ಆನ್ಸರ್ ಏನ್ ಬಂತು ಇಲ್ಲಿ 500 ಅಂತ ಬಂತು. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಸೊ ಎಲ್ರಿಗೂ ಅರ್ಥ ಆಯ್ತಲ್ಲ, ಅರ್ಥ ಆಗ್ತಿದೆ. ಸೊ ಏನಂತಂದ್ ಹೇಳಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತಷ್ಟೇ. ಸ್ವಲ್ಪ ಏನಂತಂದ್ ಹೇಳಿದ್ರೆ ರಿಟರ್ನ್ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಷ್ಟು ವರ್ಷಗಳಲ್ಲಿ 4 ವರ್ಷ ಅಮೌಂಟ್ ಇದ್ದದ್ದು 10% ಬಡ್ಡಿ ದರದಲ್ಲಿ ಸಂಯುಕ್ತ ಅಂದ್ರೆ ಚಕ್ರ ಬಡ್ಡಿ ದರದಲ್ಲಿ 5324 ಆಗತ್ತ ಅಂತ ಕೊಡ್ಲಿದ್ದಾರೆ. ವಾರ್ಷಿಕವಾಗಿ ಸಂಯೋಜನೆ ಆಗತ್ತ ಅಂತಂದ್ ಹೇಳಿದ್ರೆ n=1. ಸೊ ಇಲ್ಲಿ ನೋಡ್ರಿ ಕಂಪೌಂಡೆಡ್ ಎನ್ಯುವಲಿ ಅಂತಂದ್ ಹೇಳ್ತೀವಿ ಅದನ್ನ. ಸೊ ಇವಾಗ ನಾವೇನಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ ಏನೇನೈತಿ. ಸೊ ಅವ್ನು ತಗೊಂಡ್ ಬಂದಾಗ ಸಾಲವನ್ನ ತಗೊಂಡ್ ಬಂದಾಗ ಎಷ್ಟು ರೂಪಾಯಿ ತಗೊಂಡ್ ಬಂದಿರ್ತಾನ ಅವನು, ಎಷ್ಟು ರೂಪಾಯಿ ತಗೊಂಡ್ ಬರ್ತಾನ, ಸಾಲವನ್ನ ತಗೊಂಡ್ ಬರೋದಾದ್ರೆ ಎಷ್ಟು ರೂಪಾಯಿ ತಗೊಂಡ್ ಬರ್ತಾನ, ಪಿ = 4000. ಅದೇನಪ್ಪಾ ಅಂತಂದ್ ಹೇಳಿದ್ರೆ 5324 ಆಗೈತೆ ಅಂದ್ರೆ ಅಮೌಂಟ್ 5324 ಆಗೈತೆ. ಇದ್ರಲ್ಲಿ ಏನೇನೈತೆ ಸಿ ಐ ಪ್ಲಸ್ ಪಿ, ಕಂಪೌಂಡ್ ಇಂಟ್ರೆಸ್ಟ್, ಅದಾದ ನಂತರ ಅಸಲು ಎರಡು ಸೇರಿ ಐತಿ. ಸೊ ಅದಾದ ನಂತರ ನಮ್ಗೆ ಏನ್ ಕೊಟ್ಟಿದಾನ 10% ಬಡ್ಡಿ ದರ. ಎಷ್ಟು ಕೊಟ್ಟಿದಾನ 10% ಕೊಟ್ಟಿದಾನ. ಟೈಮ್ ಏನ್ ಕೊಟ್ಟಿದ್ದಾನೆ, ಟೈಮ್ ಕಂಡಿಡಿ ಅಂತಂದ್ ಹೇಳಿದಾನ. ಈಗ ನಮ್ ಫಾರ್ಮುಲಾ ಏನು, ಸಿ ಐ = ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ರೇಸ್ ಟು ಎನ್ ಟಿ ಮೈನಸ್ ಪಿ. ಇದನ್ನ ಆ ಕಡೆ ತಗೊಂಡೋಗ್ರಿ. ಸೊ ಅದೇನಾಗತ್ತ ಅಂತಂದ್ ಹೇಳಿದ್ರೆ ಟೋಟಲ್ ಅಮೌಂಟ್ ಆಗತ್ತೆ. ಡೈರೆಕ್ಟ್ ಆಗಿ ಬರ್ಕೊಂತೀನಿ 5324 = ಸೊ ಪಿ ವ್ಯಾಲ್ಯೂ ಎಷ್ಟೈತಿ 4000. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 1 ಪ್ಲಸ್ ಆರ್ ವ್ಯಾಲ್ಯೂ ಎಷ್ಟೈತಿ 10 ಐತಿ ಡಿವೈಡೆಡ್ ಬೈ 100. ಸೊ ಎನ್ ವ್ಯಾಲ್ಯೂ ಎಷ್ಟು 1. ಅದಾದ ನಂತರ ಟಿ ವ್ಯಾಲ್ಯೂ ನಮ್ಗೆ ಕೊಂಡಿಲ್ಲ, ನಾವು ಕಂಡು ಹಿಡಬೇಕು. ಇವಾಗ ನೋಡ್ರಿ 5324 ಡಿವೈಡೆಡ್ ಬೈ 4000. ಎಸ್. ಅದಾದ ನಂತರ ನೆಕ್ಸ್ಟ್ ಸೊ ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಈ 0 ಹೋಯ್ತು. ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾಗತ್ತೆ ಅಂದ್ರೆ 11 ಡಿವೈಡೆಡ್ ಬೈ 10 ಬರುತ್ತೆ ರೇಸ್ ಟು ಟಿ. ಸೊ ಇವಾಗ ನೋಡ್ರಿ ಇದು ನಾವು ಡಿವೈಡೆಡ್ ಬೈ ಮಾಡ್ರಿ,
ಏನ್ ಬಾಳ ಹಿಡಿಯಂಗಿಲ್ಲ. 5324 ಡಿವೈಡೆಡ್ ಬೈ 4000 ಅಂದ್ರೆ 4000 ಒಂದೇ 4000. ಸೊ ಎಷ್ಟು ಉಳಿತು? 1324 ಉಳಿತು. 1324. ಇದ್ ನಮಗ್ ಬರಂಗಿಲ್ಲ, ಪಾಯಿಂಟ್ ಕೊಟ್ವಿ, 0 ಆಯ್ತು. ಸೊ ಇವಾಗ ಎಷ್ಟರಲ್ಲೇ ಬರುತ್ತೆ ನೋಡ್ರಿ, ಡಿವೈಡ್ ಬೈ ಮಾಡಿದ್ರ ಡಿವೈಡೆಡ್ ಬೈ ಮಾಡಿದ್ರೆ ಎಷ್ಟು ಬರುತ್ತೆ? ಈ 3 ಸಂಖ್ಯೆ ಬಿಡ್ರಿ, ಇಲ್ಲಿ 3 0 ಅದಾವಲ್ಲ, ಈ 3 ಸಂಖ್ಯೆ ಬಿಡ್ರಿ, ನಿಯರೆಸ್ಟ್ ಯಾವ್ದು ಬರುತ್ತೆ ನೋಡ್ರಿ? 13 ಐತೆ. 4 ಮಗ್ಗಿಲಿ 4 ಮೂರ್ಲೆ 12 ಅಂದ್ರೆ 4 ಮೂರ್ಲೆ ಏನಂತಂದ ಹೇಳಿದ್ರೆ 12,000 ಆಯ್ತು. 4 ಮೂರ್ಲೆ 12,000 ಆಯ್ತು. ಸೊ ಮೈನಸ್ ಮಾಡ್ರಿ ಎಲ್ಲಾನು. ಮತ್ತೆ ಏನಂತಂದ ಹೇಳಿದ್ರೆ 1240 ಉಳಿತು. ಮತ್ತೆ 0 ತಗೊಳ್. ಮತ್ತೆ ಏನಂತಂದ ಹೇಳಿದ್ರೆ 4 ಮೂರ್ಲೆ 12,000. ಸೊ ಈ ತರ ಏನಂತಂದ ಹೇಳಿದ್ರೆ ಹಂಗೆ ಹೋಗುತ್ತಾ. ಆಮೇಲೆ 400 ಉಳಿತು. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 0 ತಗೊಳ್ರಿ, 1.331 ಅಂತಂದ್ ಬರುತ್ತೆ. 1.331 ಅಂತ ಬಂತು. ಇದೇನಪ್ಪಾ ಅಂತಂದ ಹೇಳಿದ್ರೆ 1.1 ರೇಸ್ ಟು ಟಿ. ಸೊ ಇಲ್ಲೇನಂತಂದ ಹೇಳಿದ್ರೆ ನಾವು 1.1 ಅನ್ನ ಎಷ್ಟು ಸಾರಿ ಗುಣಿಸಿದಾಗ ಈ ವ್ಯಾಲ್ಯೂ ಬರುತ್ತೆ ನೋಡ್ಬೇಕು. 1.1. ಸೊ ಇದು ಒಂದ್ ಸಾರಿ. ಅದಾದ ನಂತರ ಇದಕ್ಕೆ ಏನ್ ಮಾಡ್ರಿ, 1.1 ಇಂಟು ಮಾಡ್ರಿ. ಸೊ ಇದು ಎರಡನೇ ಸಾರಿ. ಸೊ ಮಾಡ್ರಿ ನೋಡೋಣ. ಸೊ ಎಲ್ಲ ಬಿಂದು ಬಿಡ್ರಿ, ಓನ್ಲಿ 1ರಿಂದ ಮಾಡ್ಕೊಂತ ಹೋಗ್ರಿ. 1 ಒಂದ್ಲೆ 1, 1 ಒಂದ್ಲೆ 1. ಸೊ ಇಲ್ಲ ಅಂತಂದ್ರೆ 11 ಒಂದ್ಲೆ 11. ಸೊ 11 ಒಂದ್ಲೆ 11 ಪ್ಲಸ್ 2 1 121 ಆಯ್ತು. ಎಷ್ಟು ಬಿಂದು ಆದ ನಂತರ ಪಾಯಿಂಟ್ ಇದೆ ಅಂದ್ರೆ ಎಷ್ಟು ಸಂಖ್ಯೆಗಳಾದ ನಂತರ ಪಾಯಿಂಟ್ ಇದೆ ನೋಡ್ರಿ? 1 2. ಅಂದ್ರೆ 1 2 ಬಿಟ್ಟು ಏನಂತ ಹೇಳಿದ್ರೆ ಪಾಯಿಂಟ್ ಹಾಕ್ತಿವಿ. 1.21 ಆಯ್ತು. ಸೊ ನಮ್ಗೆ ಆನ್ಸರ್ ಬಂತಾ? ಇಲ್ಲ. ಇನ್ನೊಂದ್ಸರಿ ಗುಣಿಸ್ಬೇಕು ನಾವು 1.1 ಇಂದ. ಇನ್ನೊಂದ್ಸರಿ ಗುಣಿಸ್ರಿ, ಮೂರನೇ ಸಾರಿ. ಸೊ 11 ಒಂದ್ಲೆ 11, 11 ಎರಡ್ಲೆ 22. ಸೊ ಪಾಯಿಂಟ್ ಬಿಡ್ರಿ ಇವನ್ನೆಲ್ಲ. 11 ಅಂತ 11 ಒಂದ್ಲೆ 11, 11 ಎರಡ್ಲೆ 22 ಅಂದ್ರೆ 23 ಆಯ್ತು. 11 ಒಂದ್ಲೆ 11, 11 ಪ್ಲಸ್ 2 ಏನಂತಂದ ಹೇಳಿದ್ರೆ 13 ಆಯ್ತು. ಕರೆಕ್ಟಾ? ಎಷ್ಟಾದ ನಂತರ ಪಾಯಿಂಟ್ಸ್ ಗಳಿದೆ? 1 2 3. 1 2 3 ಆದ ನಂತರ ಪಾಯಿಂಟೆಡ್. ಸೊ ನಮ್ಗೆ ಏನ್ ಬಂತಂತ ಹೇಳಿದ್ರೆ ಆನ್ಸರ್ 1.331 ಅಂತ ಬಂತು. ಅಂದ್ರೆ ಎಷ್ಟು ಸಾರಿ ಗುಣಿಸ್ಬೇಕು? ಟಿ ಎಷ್ಟಾಯ್ತು? 3 ಆಯ್ತು. 3 ವರ್ಷದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 4 ವರ್ಷ ತಗೊಂಡ್ ಬಂದಿರೋ ಹಣ 5324 ಆಗತ್ತ. ಯಾವ ಬಡ್ಡಿ ದರಲ್ಲಿ? 10% ಬಡ್ಡಿ ದರದಲ್ಲಿ. ಸೊ ಈ ತರ ಕ್ವಶನ್ಸ್ ಗಳೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗ ಬರ್ತಾವ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ಸೊ ಇದೇನಾಗೈತಪ್ಪ ಅಂತಂದ ಹೇಳಿದ್ರೆ ನಾನು ಕನ್ನಡದ ಕನ್ವರ್ಟ್ ಮಾಡಿಲ್ಲ, ನಾನು ಹೇಳ್ತೇನೆ ನೋಡ್ರಿ. ಕಂಪೌಂಡ್ ಇಂಟ್ರೆಸ್ಟ್ ಏನಪ್ಪಾ ಅಂತಂದ್ರೆ 21,515 is received on sum of 65,000 so in a period of 3 years. So what was the rate of interest on which sum was being compounded annually ಅಂತ ಕೇಳಿದಾರೆ. ಸೊ ಇಲ್ಲೇನಂತಂದ ಹೇಳಿದ್ರ, ಸೊ 21,515 ರೂಪಾಯಿ ಏನಪ್ಪಾ ಅಂತಂದ ಹೇಳಿದ್ರ ಇವ್ರ ಏನ್ ಮಾಡಿದಾರ, ಸಾಲ ತಗೊಂಡ್ ಬಂದಿದಾರ. ರಿಸೀವ್ಡ್ ಸಾಲ ತಗೊಂಡ್ ಬಂದಿದಾರ. ಅದೇನಾಗತ್ತ, ಸಮ್ ಮೊತ್ತ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ 65,000 ಆಗತ್ತ. ಮೊತ್ತ ಏನಾಗತ್ತ ಅಂತಂದ ಹೇಳಿದ್ರೆ 65,000 ಆಗತ್ತ. ಅದಾದ ನಂತರ ಪೀರಿಯಡ್ ಆಫ್ 3 ಇಯರ್ಸ್ ಅಂತ ಕೊಟ್ಟಿದ್ದಾನ. ಟೈಮ್ ಎಷ್ಟು ಕೊಟ್ಟಿದ್ದಾನ? 3 ಇಯರ್ಸ್ ಕೊಂಡಿದ್ದಾನ. ಕಂಪೌಂಡೆಡ್ ಆನ್ಯುವಲಿ ಅಂದ್ರೆ ಚಕ್ರ ಬಡ್ಡಿ ವರ್ಷಕ್ಕೊಂದ್ಸರಿ ಜಾಸ್ತಿ ಆಗತ್ತೆ. n=1 ಅಂತಂದಾಯ್ತು. ಸೊ ಅದಾದ ನಂತರ ನಮ್ಗೆ ಏನ್ ಕಂಡಿಡಿ ಅಂತಂದ ಹೇಳಿದನ, ಇಂಟ್ರೆಸ್ಟ್ ರೇಟ್ ಕಂಡಿಡಿ ಅಂತಂದ ಹೇಳಿದಾನ. ನಮ್ ಫಾರ್ಮುಲಾ ಏನು? CI = P × 1 + R / 100 raised to n × t - p. ಸೊ ಇದನ್ನ -p ಇದನ್ನ ಆ ಕಡೆ ತಗೊಂಡೋದ್ರೆ +p. ಸೊ ನಾವು ಮೊತ್ತವನ್ನ ಏನಂತ ಬರ್ಕೊಂತೀವಿ? CI + P ಅಂತ ಬರ್ಕೊಂತೀವಿ. ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು. ಅಂದ್ರೆ ಮೊತ್ತ ಇಲ್ಲಿ ನಾವು ಬರ್ಕೊಳ್ಳೋಣ ನೋಡ್ರಿ. ಸೊ 65,000 ಈ ಕಡೆ ಬರ್ಕೊಂಡ್ರಿ. ಅದಾದ ನಂತರ ನೆಕ್ಸ್ಟ್ ಪಿ ವ್ಯಾಲ್ಯೂ ಎಷ್ಟೈತಿ? 21,515 ಐತಿ. 21,515 ಐತಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೇನ್ ಕೊಟ್ಟಿದಾನ? 1 + ಸೊ R / 100. ಆಮೇಲೆ ನೆಕ್ಸ್ಟ್ n ವ್ಯಾಲ್ಯೂ ಎಷ್ಟೈತಿ? 1. ಅದಾದ ನಂತರ ಟಿ ವ್ಯಾಲ್ಯೂ ಎಷ್ಟೈತಪ್ಪ ಅಂತಂದ ಹೇಳಿದ್ರ 3 ಅಂತಂದ ಐತಿ. 3 ಐತಿ. ಸೊ ಇವಾಗ ನಾವ್ ಏನ್ ಕಂಡು ಹಿಡ್ಕೊಬೇಕು? ಸೊ ಇದನ್ನ ಈ ಕಡೆ ತಗೊಂಬರ್ರಿ, ಇದನ್ನ ಈ ಕಡೆ ತಗೊಂಬರ್ರಿ. 65,000 / 21,515 = ಸೊ ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ 1 + R / 100 ಅನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ
ನಾನು ಲಸ ತಗೊಂಡ್ ಮಾಡಿದಾಗ ಏನಾಗತ್ತೆ ಅಂತ ಹೇಳಿದ್ರೆ 100 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಆಗತ್ತೆ. ರೇಸ್ ಟು ಏನಪ್ಪಾ ಅಂತಂದ ಹೇಳಿದ್ರೆ 3 ಆಗತ್ತೆ. ಸೊ ನೀವು ಈ ತರ ಕ್ಯಾಲ್ಕುಲೇಷನ್ ಮಾಡಬಹುದು, ಇಲ್ಲ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ಎಸ್. ಸೊ ಇದನ್ನೇನಂತಂದ ಹೇಳಿದ್ರೆ ಈ ತರ ಬರ್ಕೊಂತೀನಿ, 100 ಪ್ಲಸ್ ಆರ್ ಡಿವೈಡೆಡ್ ಬೈ 100 ರೇಸ್ ಟು 3 ಅಂತಂದ ಹೇಳಿ. ಸೊ ಇದನ್ನ ನಾನು ಇನ್ನೊಂದ್ಸರಿ ಈ ತರನೂ ಬರ್ಕೋಬಹುದು, 100 ಪ್ಲಸ್ ಆರ್ ರೇಸ್ ಟು 3 ಡಿವೈಡೆಡ್ ಬೈ 100 ಇಂಟು 100 ಇಂಟು 100. ಕೆಳಗಡೆದ ಒಂದಕ್ಕೆ ಏನಂತಂದ ಹೇಳಿದ್ರೆ ನಾನು ಕ್ಯೂಬ್ ಹಾಕಿದೆ, ಮೇಲ್ಗಡೆದಕ್ಕೆ ಹಾಕ್ಲಿಲ್ಲ. ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಆರಾಮಾಗಿ ಮಾಡ್ಕೋಬಹುದಾ? ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಆರ್ ಅನ್ನ ಕಂಡಿಡ್ಕೋಬಹುದಾ ನಾವು? ಇಲ್ಲೇನಂತಂದ ಹೇಳಿದ್ರೆ ಈಸಿ ಆರ್ ಅನ್ನ ನಾವು ಕಂಡಿಡ್ಕೊಬಹುದು. ಸೊ ಆರ್ ವ್ಯಾಲ್ಯೂ ಅನ್ನ ಕಂಡಿಡಿರಿ, ಎಷ್ಟು ಬರುತ್ತಂತ ಚೆಕ್ ಮಾಡ್ರಿ. ಸೊ ಅದಾದ ನಂತರ ಏನಪ್ಪಾ ಅಂತಂದ ಹೇಳಿದ್ರೆ ನಂಗ ಕಮೆಂಟ್ ಅನ್ನ ಹಾಕಿ. ಸೊ ಎಷ್ಟು ಬರ್ಬೋದು ಅಂತ ನೋಡ್ರಿ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಿಮ್ಗೆ ಕಂಪೌಂಡ್ ಇಂಟ್ರೆಸ್ಟ್, ಅದಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾನ. ಸೊ ಲೈವ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ, ಲೈವ್ ಕ್ಲಾಸ್ ಅಲ್ಲಿ ನಿಮ್ ಜೊತೆಗೆ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇನ್ನೊಂದು 10 days ಅಲ್ಲಿ ನಾನು ರೀಸನಿಂಗ್ ಅಂಡ್ ಜನರಲ್ ಆಪ್ಟಿಟ್ಯೂಡ್ ಮುಗಿಸ್ತೀನಿ. ಸೊ ಅದಾದ ನಂತರ ನೆಕ್ಸ್ಟ್ ಲೈವ್ ಮ್ಯಾಥಮೆಟಿಕ್ಸ್ ಸೆಕ್ಷನ್ ತಗೊಂಡ್ ಬರ್ತೀನಿ. ಕ್ವಶನ್ಸ್ ಗಳನ್ನ ಈ ತರ ಏನು ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ಕೊಂತ ಹೋಗ್ತೀನಿ, ನೀವು ಅಲ್ಲಿ ಸಾಲ್ವ್ ಮಾಡ್ಕೊಂತ ಹೋಗೋದು. ಎಸ್, ಅರ್ಥ ಆಯ್ತಾ ಎಲ್ರಿಗೂ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್. ಆಲ್ಮೋಸ್ಟ್ ಎಲ್ರು ಟೆಸ್ಟ್ ಗಳನ್ನ ಬರೀರಿ.